ಈಗ ನಮ್ಮ ಟ್ರಿಪ್ಪಿಂದು ಆಲ್ಮೋಸ್ಟ್ ಹಾಫ್ ಡೇಸ್ ಮುಗಿದಿದೆ. ಸೊ ಅಂದರೆ ಬರೋಬ್ಬರಿ ಅರ್ಧ ಟ್ರಿಪ್ ಮುಗೀತು. ಅಂದರೆ ಕ್ವಾಲಾಲಂಪುರ್ ಮುಗೀತು ಮತ್ತು ಪಿನಾಂಗ್ ಮುಗಿದಿದೆ. ಸೊ ಇವತ್ತು ಪಿನಾಂಗ್ ಲಾಸ್ಟ್ ಡೇ. ಸೊ ಟುಮಾರೋ ನಾವು ಲಂಕಾವಿಗೆ ಹೋಗ್ತೇವೆ. ಲಂಕಾವಿ ಒಳಗೆ 6 ದಿನ ಇದೆ. ಸೊ ಈಗ ಒಂದೊಂದಾಗಿ ಫಸ್ಟ್ ಡೇಯಿಂದ ಹೈದ್ರಾಬಾದಿಂದ ಸ್ಟಾರ್ಟ್ ಆದ್ರಿಂದ ಏನೇನಾಯ್ತಂತ ಎಲ್ಲ ಒಂದು ಮೆಲ್ಕ್ ಹಾಕೋಣ. ಸೊ ಎವ್ರಿ ಡೇ ಪರ್ ಡೇ. ಸೊ ನೋಡೋಣ ಯಾರು ಏನೇನು ಹೇಳ್ತಾರಂತ. ಸೊ ಪಲ್ಲವಿಯಿಂದ ಸ್ಟಾರ್ಟ್ ಮಾಡುವ. ನನ್ನ ಕಡೆಯಿಂದ ಪುಟ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಡೇ ನಾವಿಲ್ಲಿ ಕ್ವಾಲಾಲಂಪುರ್ ಇಲ್ಲಿಂದ ಪುಟ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು ಕ್ವಾಲಾಲಂಪುರ್ ಬಂದ್ಕೊಳ್ಳೆ. ಸೊ ಹೇಗೆ ಅಂದ್ರೆ ಏನೇನೆಲ್ಲ ನಾವು ನೋಡಿದ್ವಿ. ಸೊ ಮಧ್ಯದೊಳಗೆ ಈಗ ಒಂದು ಅಟ್ರಾಕ್ಷನ್ ಬಗ್ಗೆ ಏನಾದ್ರು ಯಾರು ಮಾತಾಡ್ತಿದ್ರೆ ಹೇಳ್ರಿ, ನಾನು ಅವ್ರದ್ದು ವಿಡಿಯೋ ತೆಗಿತೇನೆ. ಸೊ ಈಗ ಫಸ್ಟ್ ಕ್ವಾಲಾಲಂಪುರ್ ಫಸ್ಟ್ ಡೇ ನಾವು ಇದು ಸ್ಯಾಟರ್ಡೇ ಬಂದಿದ್ರು. ಸೊ ಸ್ಯಾಟರ್ಡೇ ಬಂದು ಅಂದರೆ ಏನೇನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅಂತ ಒಂದೊಂದಾಗಿ ಹೇಳ್ರಿ. ನನಗೆ ಸೊ ಕ್ವಾಲಾಲಂಪುರ್ ಬಂದ ನಂತರ ರೆಸ್ಟ್ ತೊಗೊಂಡು ಆಮೇಲೆ ಹಾಗೆ ನಾವು ಅಲ್ಲಿಂದ ವ್ಯಾನ್ ಮಾಡ್ಕೊಂಡು ಇದಕ್ಕೆ ಹೋಗಿದ್ವಿ. ಒಂದು ಪಕ್ಕದ ಮಾಲಿಗೆ ಹೋಗಿದ್ವಿ. ಅಲ್ಲ ಎಲ್ಲೋಗಿದ್ವಿ ನಾವು ಮರ್ತೋಯ್ತು ನನಗೆ ಸುಮಾರು. ಫಸ್ಟ್ ನಾವು ಮಿನ್ ನೇಚರಿಗೆ ಹೋಗಿದ್ವಿ. ಸೊ ಮಿನ್ ನೇಚರಿಂದ ಏನು ಎಕ್ಸ್ಪೀರಿಯನ್ಸ್? ಮಿನ್ ನೇಚರ್ ಸೂಪರ್ ಇತ್ತು. ಅಂದರೆ ಡೀಟೇಲ್ ಆಗಿ ಕಾರ್ವಿಂಗ್ ಮಾಡಿ ತುಂಬ ಅಂದರೆ ಒರಿಜಿನಲ್ಲು. ಮೊನ್ನೆ ರೀಸೆಂಟಾಗಿ ಒಂದು ಫೋಟೋ ನೋಡಿದ್ದೆ. ಆ ಫೋಟೋದಲ್ಲಿ ನನಗೆ ಏನೋ ಗ್ಲಿಚ್ ಇದೆ ಅಂತ ಅನಿಸ್ತು. ಅಂದರೆ ಹೆಂಗೆ ಅನಿಸ್ತಂತಂದ್ರೆ ಇದು ಯಾವ ರೀತಿ ಫೋಟೋ ತೆಗ್ದೆಪ್ಪ, ನಾನು ಹೆಂಗೆ ಪಾಸಿಬಲ್ ಆಯ್ತು ಅಂತ. ಆಮೇಲೆ ನನಗೆ ಅರ್ಥ ಆಯಿತು. ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಹೇಳೋಕ್ಕಿಂತ ತೋರಿಸೋದೇ ಬೆಟರ್. 1 ನಿಮಿಷ ಕೊಡಿ, ಅಲ್ಲಿ ತನಕ ಬೇರೆಯವ್ರು ಯಾರಾದರೂ ಮಾತಾಡಿ. ಮಿನಿ ನೇಚರ್ ಬಗ್ಗೆ ಏನು ಹೇಳ್ತೀರಾ? ಮಿನಿ ನೇಚರ್ ಚೆನ್ನಾಗಿ ತೋರಿಸಿದ್ದಾರೆ. ಕ್ವಾಲಾಲಂಪುರ್ ಮತ್ತು ಮಲೇಷ್ಯಾ ಕಲ್ಚರನ್ನು ಸ್ಮಾಲ್ ಒಂದು ಡಿಸ್ಟ್ ಮೇಲೆ ಒಂದು ಕ್ರಾಫ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಕ್ರಿಯೇಟಿವಿಟಿ ಇದೆ, ಎಲ್ಲ ನೋಡುವಂಥದ್ದು ಇದೆ. ಆ್ಯಂಡ್ ಎವ್ರಿ 5-10 ಮಿನಿಟ್ಸಿಗೆ ಒಂದು ಲೈಟ್ ಶೋ ಇರ್ತಿತ್ತು. ಅದು ಓಕೆ, ಅದು ತುಂಬ ಅದರ ಪ್ರೊಜೆಕ್ಟ್ರಿಂದ ಮಾಡೋದು. ಆ ಬಿಲ್ಡಿಂಗ್ಸ್ ಮೇಲೆ ಲೈಟ್ಸ್ ಬೀಳುತ್ತೆ ಆ್ಯಂಡ್ ಅವ್ರದ್ದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದೆರಡು ಚೆನ್ನಾಗಿತ್ತು, ಆಮೇಲೆ ಬೋರ್ ಆಯಿತು. ಬಟ್ ಮುಂದೆ ಹೋಗ್ತಾ ಅವ್ರದ್ದು ಶಾಪಿಂಗು, ಅವ್ರ ಕಲ್ಚರು, ಅವ್ರ ಫುಡ್ ಸ್ಟೈಲು, ಅವ್ರದ್ದೆಲ್ಲ ಒಂದೊಂದು ಸೆಟ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿದ್ರು. ಚೆನ್ನಾಗಿತ್ತು. ಆಲ್ಮೋಸ್ಟ್ ದೊಡ್ಡ ಏರಿಯಾ ಇತ್ತು, ಅದನ್ನು ಕವರ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಅಕ್ವೇರಿಯಾ ಅಂತೂ ಆಸಮ್ ಇತ್ತು. ಅಲ್ಲಂತೂ ಮಿನ್ ನೇಚರ್ ನಂತರ ನಾವು ಹೋಗಿದ್ದೆ. ಅದು ಒಂದೊಂದಾಗಿ ಮಾತಾಡೋಣ. ಸೊ ಮಿನ್ ನೇಚರ್ ಫಸ್ಟ್. ಮಿನ್ ನೇಚರ್ ನಂತರ ಎಲ್ಲಿ ಹೋಗಿದ್ರು? ಅಕ್ವೇರಿಯಾ. ಮಿನ್ನೇಚರ್ ಆದ ಅದು ಇಲ್ಯೂಷನ್ಗೆ ಹೋಗಿದ್ದು. ಯಾವುದು? ಅದೇ ಫೋಟೋ ಮಿರರ್ ಇಫೆಕ್ಟ್. ಮ್ಯೂಸಿಯಂ ಆಫ್ ಇಲ್ಯೂಷನ್ ಅವಾಗೆ ಹೋಗಿದ್ದು. ಹೌದು, ಇಲ್ಯೂಷನ್. ಈಗ ಇದು ಮಿನ್ನೇಚರ್ ಆದ್ಮೇಲೆ ಮ್ಯೂಸಿಯಂ ಆಫ್ ಇಲ್ಯೂಷನ್ ಅಲ್ಲಿ ಹೋಗಿದ್ವಿ. ಅಲ್ಲಿ ಒಳ್ಳೊಳ್ಳೆ ಇದು ನೋಡಿದ್ವಿ. ಏನನ್ಸ್ತು ಅಲ್ಲಿ ಪರವಾಗಿಲ್ಲ. ಮಿನ್ನೇಚರ್ ಅಂತೂ ಭಾಳ ಫಸ್ಟ್ ಟೈಮೇ ನನಗೆ ಒಳ್ಳೆ ಇದು ಆಯಿತು, ಖುಷಿ ಅನಿಸ್ತು. ಇಂಥದ್ದೆಲ್ಲ ನೋಡಬೇಕಲ್ಲ, ನೋಡಿದ್ವಲ್ಲ ಅಂತೇಳಿ ಭಾಳ ಖುಷಿ ಆಯಿತು. ಆಮೇಲೆ ಅದ್ರ ನಂತರ ಅಲ್ಲಿ ಯಾವ್ದು ಇಷ್ಟ ಆಗಿತ್ತು? ಯಾವ್ದಾದ್ರು ಈಗ ಒಂದು ವಾರ ಆಯ್ತು ಆಲ್ಮೋಸ್ಟ್ ಅಲ್ಲಿ ಹೋಗಿ. ಯಾವ್ದು ಈಗ ನೆನಪಿಗೆ ಉಂಟು ಅಲ್ಲಿ? ಮಿನ್ನೇಚರ್ ಒಂದು ಫಸ್ಟ್, ಸೆಕೆಂಡ್ ಅಕ್ವೇರಿಯಂ. ಮಿನ್ನೇಚರ್ನಲ್ಲೇ ಯಾವುದಂತ? ಮಿನ್ನೇಚರ್ ಅಲ್ಲ, ಮ್ಯೂಸಿಯಂ ಆಫ್ ಇಲ್ಯೂಷನ್ಸ್ ಒಳಗೆ ಯಾವ್ದು ನೆನಪುಂಟು? ಯಾವ್ದು ಚೆನ್ನಾಗಿ ಉಂಟು? ನನಗೆ ಲಾಸ್ಟ್ ಇಷ್ಟ ಆಯಿತು. ಅವರು ಸ್ಯಾಕ್ರಿಫೈಸ್ ಮಾಡಿದ್ದು, ಇದು ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದ್ದು, ಬಿಲ್ಡಿಂಗ್ಸ್ ಹೇಗೆ ಬಂತು, ಅವರೆಲ್ಲ ಸೇರಿ ಈ ಮಲೇಷ್ಯಾದಲ್ಲಿ ಯಾವ ರೀತಿ ಡೆವಲಪ್ ಮಾಡಿದ್ರು ಅನ್ನೋ ಅದು ಥಿಯೇಟ್ರಿಗೆ ಹೋಗಿದ್ದು. ಇಲ್ಯೂಷನ್ನಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದಂದರೆ ನಾವು ಕುಂತಲ್ಲೇ ಕೆಳಗೆ ನೋಡ್ತಾ ಇರೋದು ಸೀನ್, ಕೆಳಗೆ ಗ್ಲಾಸ್ನಲ್ಲಿ, ಆಮೇಲೆ ಮೇಲ್ಗಡೆಗೆ ಫೇಸ್ನಲ್ಲಿ ಹೋಗಿ ನೋಡ್ತಾ ಇರೋ ಟೈಪು. ಅದು ಸ್ಕೈ ವಾಕ್ ಬಗ್ಗೆ ಹೇಳ್ತಿದ್ದಾರೆ. ಇದರಲ್ಲೇ ಮ್ಯೂಸಿಯಂನಲ್ಲೇ
ಇಲ್ಯೂಸಮ್ನಲ್ಲೇ ಅದು ಇದು ತೋರಿಸ್ಬೇಕಾದ್ರೆ ಇಲ್ಲಿ ಕೆಳಗೆ ನೋಡ್ತಾ ಬಾವಿ ಇದ್ದೀವಿ. ತರ ಬಾವಿ ಓಕೆ. ಆಮೇಲೆ ಆಜು ಬಾಜುನು ನಾವು ಇದ್ದೇವೆ ಅನ್ನೋ ಲೆಕ್ಕದಲ್ಲಿ ನಮ್ಮ ಎದುರಿಗೆ ಇದ್ದಂಗೆ ಕಾಣಿಸ್ತು ನನಗೆ. ಆಮೇಲೆ ಫೇಸ್ನಲ್ಲಿ ಹೋಗಿ ಅಲ್ಲೇ ಸ್ವತಃ ಹೋಗಿದ್ದೇವೆ ಅಂತ ಅನಿಸ್ತು. ಆ ಟೈಪ್ ಫೀಲಿಂಗ್ ಆಯ್ತು ನನಗೆ. ಅದು ಒಂದು ಇಷ್ಟ ಆಯಿತು ಅದರಲ್ಲಿ ಮಿನೇಚರ್ನಲ್ಲಿ, ಅದೊಂದು ಇಷ್ಟ ಆಯಿತು. ಮತ್ತು ಲಾಸ್ಟ್ ಮಲೇಷಿಯಾವನ್ನು ಯಾವ ರೀತಿ ಡೆವಲಪ್ ಮಾಡಲಿಕ್ಕೆ ಕಾರಣೀಕರ್ತರು ಯಾರು ಅಂಥೇಳಿ ವ್ಯಕ್ತಿಗಳನ್ನು ತೋರಿಸಿದ್ರಲ್ಲ, ಅದೂ ಇಷ್ಟ ಆಯಿತು. ಅದು ಚಂದ ಆಯಿತು. ಅದು ಎಕ್ಸ್ಪೀರಿಯನ್ಸ್ ಆಯ್ತದ, ಅದು ಡಿಫ್ರೆಂಟ್ ಡೇ. ಅದು ಒಂದು ಚಲೋ ಅನಿಸ್ತು. ಆಮೇಲೆ ನೆಕ್ಸ್ಟ್ ಡೇನ ಆಯ್ತಾ ಈಗ ಅಂದ್ರೆ ಡೇ ವೈಸ್ ಬದ್ಲಿಗೆ ಯಾವ್ದು ಇಷ್ಟ ಆಗಿದೆ ಅಂತ ಅದು ಹೇಳು. ಈಗ ಓಕೆ, ಸೊ ಬ್ಯಾಕ್ ಟು ಮೇ. ಸೊ ನಾನು ಹೀಗೆ ಅವಾಗ ಒಂದ್ಸಲ ಫೋಟೋ ನೋಡ್ತಾ ಇದ್ದೆ. ನೋಡ್ತಾ ನೋಡ್ತಾ ಇದು ಏನಪ್ಪ ಇದು ಫೋಟೋ ನಂಗೆ ಅರ್ಥನೇ ಆಗ್ತಾರಲ್ಲ, ಏನಿದು ಗ್ಲಿಚ್ ಏನಾದರೂ ಆಗಿದೆನಾ ಅಂತ ಹಿಂಗೆ ಅನ್ಕೊಂತದ. ಆಮೇಲೆ ಅನಿಸ್ತು ಮಿನಿಯೇಚರಲ್ಲಿ ತೆಗ್ದಿರೋದು ಅಂತ ಹೇಳ್ಕೊಂಡು. ಫಸ್ಟಿಗೆ ನಾನು ಬಾಬಿ ಮುಖ ಯಾಕೆ ಇಷ್ಟು ದೊಡ್ಡದು ಉಳುಕಿದಾರಲ್ಲ ಯಾಕೆ ಸಣ್ಣ ಸಣ್ಣಕ್ಕೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತೇ ಆಗಿಲ್ಲ ನನಗೆ. ನೋಡಿದ್ರೆ ಇವ್ರ್ಯಾರು ಮನುಷ್ಯರೇ ಅಲ್ಲ, ಎಲ್ಲ ಮಿನಿಯೇಚರ್ ಗೊಂಬೆಗಳು. ಮಿನಿಯೇಚರ್ ಅಲ್ಲಿ ಸಣ್ಣ ಸಣ್ಣ ಇತ್ತಲ್ಲ, ಅಲ್ಲಿ ತೆಗ್ದಿರೋ ಫೋಟೋ. ಫಸ್ಟ್ ನಂಗೆ ಅರ್ಥನೇ ಆಗಿಲ್ಲ, ಇವೆಲ್ಲ ಶಾಪ್ಸ್ ಅಲ್ಲಿ ಬಾಬಿ ಹೆಂಗೆ ದೊಡ್ಡದಾಗಿ ಕಾಣಿಸ್ತದೆ. ತುಂಬಾ ಚೆನ್ನಾಗಿತ್ತು. ಕೊನೆಗೆ ನಾವು ಗ್ಲಾಸ್ ವಾಕ್ ಮಾಡಿದ್ವಿ, ಅದನ್ನು ಚೆನ್ನಾಗಿತ್ತು. ನನಗಂತೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೌಲಾಲಂಪುರ್ ಅಲ್ಲಿ ಅಕ್ವೇರಿಯಂ ಫಸ್ಟ್, ಕೊನೆಗೆ ಪೆನಾಂಗ್ ವಾಟರ್ ಪಾರ್ಕ್ ಸೆಕೆಂಡ್, ಕೊನೆಗೆ ಇದು ಮತ್ತೆ ಯಾವುದು ಚೆನ್ನಾಗಿರೋದು ನಂಗೆ. ಆಮೇಲೆ ಮಿನಿಯೇಚರು ತುಂಬಾ ಚೆನ್ನಾಗಿತ್ತು. ಮತ್ತೆ ಫುಡ್, ಇವತ್ತು ಹೋಗಿರೋ ಫುಡ್ ಬಾಯಲ್ಲಂತೂ ನೀರ್ ಸೋರ್ದೋದ್ ಕಮ್ಮಿನೇ ಆಗ್ತಾ ಇರ್ಲಿಲ್ಲ ಆಗಿತ್ತು. ಒಂದೊಂದು ನೋಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ಮತ್ತೆ ತುಂಬಾ ಚೆನ್ನಾಗಿತ್ತು ಇದು ಟ್ರೈನ್ ಪೆನಾಂಗ್ ಹಿಲ್ ಮೇಲ್ಗಡೆ ಹೋಗಿದ್ದು. ಅಲ್ಲಿ ಬ್ರಿಡ್ಜ್, ಯಾವ ಬ್ರಿಡ್ಜ್ ಅದು? ಹೆಬಿಟ್ಯಾಟ್ ಅಲ್ಲಿ ಇರೋ ಬ್ರಿಡ್ಜ್ ವಾಕ್ ಮಾಡ್ಕೊಂಡು ಹೋಗಿದ್ವಿ. ಥ್ರೂ ಜಂಗಲ್ ಹೋಗ್ತಾ ಇದ್ದೀವಿ. ನನಗಂತೂ ನಾವು ಒಂಥರ ಡೈನೋಸಾರ್ ಪಾರ್ಕ್ ಅಲ್ಲೇ ಇದ್ದೀವಿ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಬರ್ತಾ ಇತ್ತು. ದೊಡ್ಡ ದೊಡ್ಡ ಮರ ಇಲ್ಲ, ಎರಡೂ ಮೇಲ್ಗಡೆ ಹತ್ತು ಹೋಗಿ ಕೆನಪಿ ಬ್ರಿಡ್ಜ್, ಹೆಬಿಟ್ಯಾಟ್ ಎರಡು ತುಂಬಾ ಚೆನ್ನಾಗಿತ್ತು. ಬ್ರಿಡ್ಜ್ ಎಂಜಾಯ್ ಮಾಡಿದೆ. ನಂಗೆ ಆ ಕೆನಪಿ ಬ್ರಿಡ್ಜ್ ಮಾತ್ರ ಲೈಕ್ ಏನೋ ಡೈನೋಸಾರ್ ಬಂದ್ರೆ ಹೆಂಗಿರತ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಟಿಮೇಟ್ ಇತ್ತು. ನಿನ್ನೆ ಹೋಗಿರೋದು ಬ್ರಿಡ್ಜ್. ದೊಡ್ಡ ಮರ ಇತ್ತಲ್ಲ ಇದು ಅಂದ್ರೆ ವಾವ್. ಇದು ಹೇಳಿದಷ್ಟು ಬಿಟ್ಟು ಇನ್ನೂ ಯಾವ್ದಾದ್ರು ವಾವ್ ಎಕ್ಸ್ಪೀರಿಯನ್ಸ್ ಇದೆಯಾ? ನನಗೆ ಟಾರ್ಟ್ ಫೈನಲಿ ನನಗೆ ತಿನ್ಲಿಕ್ಕೆ ಸಿಕ್ತು. ಟಾರ್ಟ್ ನಾನು ಹಾಂಗ್ಕಾಂಗ್ ಇಂದ ಬಂದ ನಂತರ ನಾನು ಟಾರ್ಟ್ ಭಾಳ ಕ್ರೇವ್ ಮಾಡ್ತಾ ಇದ್ದೆ. ನಂಗೆ ಥೈಲ್ಯಾಂಡಲ್ಲೂ ಸಿಕ್ಕಿರ್ಲಿಲ್ಲಾಗಿತ್ತು. ಸೊ ಈ ಸಲ ಫೈನಲ್ ಆಗಿ ಟಾರ್ಟ್ ಸಿಕ್ತು. ಟಾರ್ಟ್ ತಿಂದೆ. ಕೊನೆಗೆ ಈ ಗ್ರೀನ್ ಆ್ಯಪಲ್ ಅಂತೂ ತೋರ್ಸೋಕ್ಕಿಲ್ಲ, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅದನ್ನು ನಾವು ಥೈಲ್ಯಾಂಡಲ್ಲಿ ಟ್ರೈ ಮಾಡಿದ್ವಿ, ಅದನ್ನು ಅಲ್ಟಿಮೇಟ್ ಇತ್ತು, ಅದನ್ನು ಸಿಕ್ತು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ನೋಡುವ, ಲಂಕಾವಿಯಲ್ಲಿ ಹೋದ್ರೆ ಮತ್ತೊಂದ್ಸಲ ಟಾರ್ಟ್ ಎಲ್ಲಾದ್ರೂ ಸಿಗತ್ತೆ ಅಂತ ಹುಡುಕ್ಬೇಕು ನಾನು ಇವಾಗ. ಅನ್ನೋದಿಷ್ಟೇ. ಮತ್ತೇನಾದ್ರೂ ಮದುವೆ ನೆನಪಾತಂದ್ರೆ ಹೇಳಿದ್ರೆ ಮತ್ತೆ ಆಯ್ತು. ಈಗ ನಮ್ಮ ತಂದೆಯವರಾದ ಚಂದ್ರಕಾಂತ್ ನೀಲಪ್ಪ ಪಾಟಣ್ಕರ್ ಅವ್ರ ಬಗ್ಗೆ ಕೇಳುವ. ಏನೇನು ಇಷ್ಟ ಆಯ್ತು ಇಲ್ಲಿ ನೋಡ್ಕೊಂಡು ಹೇಳ. ಇದ್ರೊಳಗೆ ಅಂದ್ರೆ ಇಷ್ಟು ಈಗ ಒಂದು ವಾರ ನಾವು ತಿರುಗಿದ್ರೆ, ಈಗ ಒಂದು ವಾರದೊಳಗೆ ಅದ್ರ ಏನೇನೆಲ್ಲ ಇಷ್ಟ ಆಯ್ತು ಅಂದ್ರೆ ಈಗ ಮರೆಯಲಾಗದ ಕ್ಷಣ ಅಂತಾರಲ್ಲ ಆ ಥರ. ಅಂದ್ರೆ ಈಗ ಜೀವನವಿಡೀ ನೆನಪಿನೊಳಗೆ ಇಟ್ಕೊಂಡಿರೋ ಕ್ಷಣಗಳು. ನನಗೆ ಜೀವನದಲ್ಲಿ ನೆನಪಿನಲ್ಲಿ ಪ್ರವಾಸ ಮಾಡಿದ್ದು ಇಟ್ಟುಕೊಳ್ಳುವಂಥ ಸಂದರ್ಭ ಅಂತ ಹೇಳಿದ್ರೆ, ಈ ಗೋಪುರವನ್ನು ಏರಿದೀವಲ್ಲ ನಾವು ಮೇಲೆ. ಯಾವುದು ಗೋಪುರ? ಫಸ್ಟ್ ಯಾವ್ದು? KL ಟವರ್. ಎರಡು ಇರೋದು ಸಿಂಗಲ್. ಫಸ್ಟಿಂದ ಇದು KL ಟವರ್. ಅದು ಸಿಂಗಲ್. ಇದು ಮೇಲ್ಗಡೆ ಇದಿತ್ತಲ್ಲ ರೌಂಡ್. ನಾವು ಫಸ್ಟ್ ತಿರ್ಗಾಡಿದವಲ್ಲ ಕೆಳಗಡೆ. ನೀನೇನು ಹೇಳಿದ್ದೆ ಅಂತ ಇದ್ರೆ, ಅದು ಭಾಳ ಮೇಲೆ ತುದಿಗಿರ್ತದೆ.
ನಾನು ಹೇಳಿದ್ದಲ್ಲ ಅದು ಬಾಬಾ ಹೇಳಿದ್ದಲ್ಲ. ಹಾಂ ಹೇಳಿದಾಗ ನನಗೆ ಒಂಥರ ಅದಕ್ಕೆ ನೋಡಿದಾಗ ಕಂಬ ಇದ್ದಂಗೆ ಇತ್ತಲ್ಲ ಅದು, ಕಂಬ ಇದ್ದಂಗಿದೆ. ನಾನು ಅಷ್ಟು ಇದರಲ್ಲಿ ಮೇಗೆ ಅದು ಹ್ಯಾಂಗೆ ತಿರ್ಬೇಕಪ್ಪ, ಇದು ನೋಡಿದ್ರೆ ತಲೆ ತಿರ್ದಂಗೆ ಆಗ್ತದೆ ಈ ಬಿಲ್ಡಿಂಗು ಅಂತ ಹೇಳಿದಾಗ ಕಡೆಗೆ ಇಲ್ಲ ಇಲ್ಲೇ ಅಂದಾಗ ನಾನು ಭಾರಿ ಖುಷಿ ಆಗ್ಬಿಡ್ತು. ನೋಡಿದ್ರೆ ಕೆಳಗೆ ಎಷ್ಟು ಹೆಚ್ಚಂದ್ರೆ 20-25 ಫುಟ್ ಇದಾಗ್ತದೆ. ಅದು ಭಾಳ ಖುಷಿ ಆಗ್ಬಿಡ್ತದೆ. ನಾನು ಏನೇ ಒಂದು ತೊಂದರೆ ತಾಪತ್ರೆ ಇಲ್ಲದೆ ಏನು ಯಾವುದೇ ಒಂದು ಟೆನ್ಷನ್ ಇಲ್ದೇ ನಾವೆಲ್ಲರೂ ಕೂಡಿ ಅದನ್ನು ಸುತ್ತ ಬಂದೆವು ನಾವು. ಸುತ್ತ ಬಂದೆವು ನಾವು. ಕೊನೆಗೆ ನಾವು ಮೇಲಕ್ಕೆ ಹೋದೆವು. ನಾವು ಹೋಗ್ತಾ ನೋಡಿದರೆ ನನಗೊಂಥರ ಅಂದರೆ ಎಷ್ಟು ಮೇಲ್ಗೆ ಹೋಗ್ತಾವಪ್ಪ ನಾವು ಅಂತ ಹೇಳ್ಕೊಂಡು ಒಂದು ಬಹಳ ಆ ಥರ ಮೇಲ್ಗಡೆಯಿಂದ ಏನು ಸಿಟಿ ವ್ಯೂ ಕಂಡಿತ್ತಲ್ಲ ಆ ಥರ ಮುಂಚೆ ಹಿಂಗೆ ಯಾವಾಗ ನೋಡಲಿಲ್ಲ. ಬರ್ಬೇಕಾದ್ರೆ ವಿಮಾನ ಮೇಲೆ ಅದು ಬಿಡ್ಬೇಕಾದ್ರೆ ಮಾತ್ರ ನೋಡಿದ್ದೆ ನಾನು. ಮತ್ತು ಇಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಅವಾಗಷ್ಟು ನಾನು ನೋಡಿದ್ದೆ ಅಷ್ಟು ಮೇಲಿನಿಂದ. ಈಗ ಹೇಗೆ ಕಾಣುತ್ತೆ ಅಂತ ಹೇಗೆ ಕಾಣಿಸ್ತದೆ ಆವಾಗ ನಮ್ಮ ಎದೆ ಢಕ್ 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 ಅವಾಗ ಆಗ್ತಿತ್ತು. ಆದರೆ ಇಲ್ಲಿ ನೋಡಿದಾಗ ಒಂಥರ ಭಯನೂ ಇತ್ತು. ಅದು ಎಲ್ಲ ನೋಡಿದಾಗ ದೊಡ್ಡ ದೊಡ್ಡ ಇಮಾರತುಗಳು, ದೊಡ್ಡ ಚಿಕ್ಕ ಪುಟ್ಟ ಮನೆಗಳು ಅತಿ ಚಿಕ್ಕದಾಗ ಹೋಗೋ ಕಾಣ್ತಾನೇ ಇರಲಿಲ್ಲ. ದೊಡ್ಡ ದೊಡ್ಡ ಇಮಾರತುಗಳು, ಒಂದು ಮಣ್ಣಿನ ಮನೆಗಳಂತೆ, ಚಿಕ್ಕ ಒಂದು ಈ ಕರ್ಪೂರದ ಮನೆಗಳಂತೆ ನಮಗೆ ಅದು ತೋರಿಸ್ತಾ ಇತ್ತು, ಕಾಣ್ತಾ ಇತ್ತು. ನಂತರ ಕಾರುಗಳು, ಹಾಂ, ಅವು ಎಲ್ಲ ನೋಡಿದರೆ ನಮಗೊಂಥರ ಆಶ್ಚರ್ಯ ಕಾಣ್ತಾ ಇತ್ತು. ಹೀಗೆ ನನಗೆ ಒಂದು ಆಗ ನನಗೆ ಹೋದಂಗೆ ಒಂಥರ ಧೈರ್ಯ ಬಂತ, ಇದು ಏನಿದು ಅಂತ ಹೇಳ್ಕೊಂಡು. ಆಗಲೇ ಸ್ವಲ್ಪ ನಾನು ಒಂದು ತೀರ್ಮಾನ ಬಂದೆ, ಇರಲಿ ಏನು ಒಂದು ಜೀವನವಲ್ಲ, ನಾವು ಇಷ್ಟೆಲ್ಲ ಒಂದು ಏನೇನೋ ಒಂದು ನೋಡ್ಕೊಂಡ್ಬಂದೇವೆ, ಒಂದು ಧೈರ್ಯ ಬಂತು. ಆಗಲೇ ಮುಂದೆ ಇಂಥ ಒಂದು ಏನು ಘಟನೆಗಳು ಬಂದಾಗ ನಾವು ಅದನ್ನು ಸ್ಥೈರ್ಯದಿಂದ ನಾನು ಎದುರಿಸಬಲ್ಲೆ ಎಂಬ ಒಂದು ಇದು ಬಂತು. ಅದೇ ರೀತಿಯಾಗಿ ನಾವು ಮುಂದಿನ ಒಂದು ಗೋಪುರಕ್ಕೆ ಹೋದಾಗಲೂ ಸಹಿತ ಅಲ್ಲಿಂದ ತಿರುಗಬೇಕು ಅಂತ ಹೇಳಿದಾಗ ಅಲ್ಲಿ ಒಂದಿತ್ತು ಏನಂತಾರೆ, ಸುತ್ತಲೂ ಒಂದು ಸ್ವಲ್ಪ ಇದಿತ್ತು, ಏನಂತ ಹೇಳಿದ್ರೆ ತಂತಿಯ ಒಂದು ಕಟಾಂಜನ ಟೈಪ್ ಇತ್ತು ತಿಳಿತಾ. ಹೀಗಾದ ತಕ್ಷಣ ನನಗೆ ಅದೆಲ್ಲ ಮಾಡ್ಕೊಂಡ್ಬಂದೇನು, ಇದರಿಂದ ನಮಗೆ ತೊಂದರೆ ಆಗೋದಿಲ್ಲ ಅಂತ ತಿಳ್ಕೊಂಡು. ಆದರೆ ನಮಗೆಲ್ಲರಿಗೂ ಒಂದು ಇದರಿಂದ ಬಂಧನ ಮಾಡ್ಕೊಂಡು ಒಂದು 3 ಎಲ್ಲರೂ ಒಂದೇ ರೀತಿಯಿಂದಲೂ ಏನಾಯಿತು. ಹಾಂ, ಮೊನ್ನೆ ಮೊನ್ನೆ ಅಲ್ಲ, ಅದೇ ಇಲ್ಲಿ ಕೋಲಾಲಂಪುರ ಒಳಗಲ್ಲ, ಇಲ್ಲಿ ಟಾಪಿನಾಗ ಅದನ್ನು ನಾವು ಯಾವುದೇ ಒಂದು ಅಂಜು ಅಡುಕು ಇಲ್ದೇ ಆ ಗ್ಲಾಸಿನ ಮೇಲೆ ನಡೆದು ನಾವು. ಹಾಂ, ಗ್ಲಾಸಿನ ಮೇಲೆ ನಡೆದು ಹೀಗೆ ಹಾಕ್ಕೊಂಡು ಗ್ಲಾಸ್ ಹೊಡೆದಂಗೆ ಆಯಿತು, ದೊಡ್ಡ ಆವಾಜ್ ಬಂದಂಗೆ ಆಯಿತು. ಆದರೂ ನಮ್ಗೆ ಅದರಿಂದ ಏನು ಅನಿಸಿಲ್ಲ. ಯಾಕಂದರೆ ನಾವು ಯೂಟ್ಯೂಬ್ನಲ್ಲೆಲ್ಲ ಸ್ವಲ್ಪ ಗ್ಲಾಸಿನ ಮೇಲೆ ಜನರು ನಡೆಯುತ್ತಿರುವಂಥ ಒಂದು ಇದನ್ನು ನೋಡಿದ್ದೆ ನಾನು. ಹೀಗೆ ಹಾಕ್ಕೊಂಡು ನಂಗೆ ಧೈರ್ಯ ಇತ್ತಿದ್ದು, ಹೊಡಿಯೋದಿಲ್ಲ ಅಂತ ಹೇಳ್ಕೊಂಡು, ಹೊಡೆದ್ರು ಬೀಳೋದಿಲ್ಲ ಅಂತ ಹೇಳ್ಕೊಂಡು. ಬಿದ್ದರು ನಮಗೆಲ್ಲರಿಗೂ ಇದೇ ಪ್ರತಿಯೊಬ್ಬರಿಗೂ ಅವರ ಒಂದು ರಕ್ಷಣಾ ಕವಚ ಏನು ಹಾಕಿರ್ತಾರೆ, ಅದರಿಂದ ಪ್ರತಿಯೊಬ್ಬರಿಗೂ ಒಂದು ಅಪಾಯರಹಿತವಾದಂಥ ಒಂದು ವಾತಾವರಣ ಅಲ್ಲಿತ್ತು. ಅಂತೂ ಅದನ್ನು ನಾವು ಯಶಸ್ವಿಯಾಗಿ ಅದನ್ನು ಪೂರೈಸ್ಕೊಂಡು ಬಂದವು. ಬಂದ ನಂತರ ಆ ಗ್ಲಾಸಿನ ಮೇಗೆಲ್ಲ ನಾವು ನಡೆದ್ವಲ್ಲ, ಆ ಗ್ಲಾಸನ್ನ ಅಂದ್ರೆ ನಿಮಗೆ ಈ ಒಂದು 7-8 ದಿನ ಆಯ್ತಲ್ಲ, ಇದ್ರೊಳಗೆ ಯಾವ್ದಾವ್ದು ನಿನಗಿಂದ ಈಗ ಆಯ್ತು, ಈಗ ಮೇಲೆ ಹತ್ಯೆ ಆಗಿ ಇದು ಗ್ಲಾಸ್ ಮೇಲೆ ನಡೆಯೋದು ಆಯ್ತು. ಈ ಗ್ಲಾಸ್ ಮೇಲೆ ನಡೆಯೋದು ಅಂದ್ರೆ ಅದ್ರದ್ದು ಏನು ಸ್ಕೇರ್ನೆಸ್ ಅದೆಲ್ಲ ಹಿಂಗೆ ನೆನಪಿರುತ್ತೆ. ಅದೇ ತರ ಮತ್ತೆ ಯಾವ್ಯಾವ ಮೂಮೆಂಟ್ಸ್ ಅಂತ ಇದ್ರೆ ಅದು ಕೇಬಲ್ ಕಾರಾ, ಕೇಬಲ್ ಟ್ರೈನ್, ಕೇಬಲ್ ಕಾರ್, ಅಲ್ಲಿ ಜಂಟಿಂಗ್ ಹೈಲ್ಯಾಂಡ್ಸ್, ಜಂಟಿಂಗ್ ಹೈಲ್ಯಾಂಡ್ಸ್, ಹೌದು, ಸ್ಕೈ ಕ್ಯಾಬ್, ಹೌದೌದು. ಅದು ಒಂದಿಂದಾಗಿ ಅದು ನಮ್ಮ ನಿತ್ಯ ಸ್ಥಳನೇ ಅಲ್ಲಿ ಪಾರದರ್ಶಕ ಕೆಳಗಡೆ ಗ್ಲಾಸ್ ಇತ್ತು. ನಂತರ ಅದು ಬಹಳ ಒಂದು ಎತ್ತರಕ್ಕೆ ಫಸ್ಟ್ ಹೋಯ್ತು, ಅದು ಹೋಯ್ತಾ. ಅದನ್ನು ನಾವು ಸಿನಿಮಾದಲ್ಲಿ ನೋಡಿದ್ವಿ ಅಷ್ಟೇ. ಜನರು ಈ ಕೆಲವರು ಫಿಲಿಮ್ ಸ್ಟಾರ್ಗಳು ಅದ್ರ ಮೇಲೆ ಹೋಗಿ ಆಡೋದು, ಕೆಲವೊಂದ್ಸರಿ ಒಂದು
ಸರ್ಕಸ್ ಅದರಲ್ಲಿ ಒಂದು ಸಾಹಸಮಯ ದೃಶ್ಯವನ್ನೆಲ್ಲ ಮಾಡ್ತಿದ್ರು. ಅದನ್ನು ನೋಡಿದ ವಿನ ನಾವು ಮತ್ತೆಲ್ಲೂ ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ವಿಚಾರ ನಾವು ತಿಳ್ಕೊಂಡಿರ್ಲಿಲ್ಲ. ಆದ್ರೆ ಇಲ್ಲಿ ನೋಡಿದಾಗ ಮಾತ್ರ ಏನೋ ಒಂದು ನಮ್ಗೆ ಹಂಬು ಧೈರ್ಯ ಇತ್ತು. ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮಗೆ ಅಂದ್ರೆ ಒಂದೇನ ಒಂದು 2-3 ನಾವೆಲ್ಲ ಏರ್ ಬಂದಿದ್ದೇವೆ. ಇದೊಂದು ಏನು ತೊಂದರೆ ಆಗೋದಿಲ್ಲ. ಇದನ್ನು ನಾವು ಒಂದು ಧೈರ್ಯದಿಂದ ಅದರ ಮೇಲೆ ಕೂತ್ಕೊಂಡು ಪ್ರಕೃತಿಯ ಒಂದು ಏನು ರಮಣೀಯವಾದಂಥ ದೃಶ್ಯಗಳನ್ನು ನೋಡ್ತಾ ಎತ್ತರವಾದಂಥ ಗುಡ್ಡ, ತಗ್ಗಾದಂಥ ಪ್ರಪಾತವನ್ನು ಹಾಗೂ ಎತ್ತರವಾದ ಗುಡ್ಡ ಮೇಲಿರುವಂಥ ದೊಡ್ಡ ದೊಡ್ಡ ಸೌಧಗಳನ್ನು, ಹಾಗೆ ಕಣಿವೆಯಲ್ಲಿ ಇರುವಂಥ ಎತ್ತರವಾದ ಸೌಧಗಳನ್ನು ನೋಡ್ತಾವು. ಚಿಕ್ಕ ಒಂದು ಪೆಟ್ಟಿಗೆ ಅಂತ ಕಾಣ್ತಾ ಇದ್ವು. ಅದನ್ನೆಲ್ಲ ಒಂದು ಆನಂದವನ್ನು ಪಡ್ತಾ ನಮ್ಮ ಒಂದು ಏನು ಕುಟುಂಬದವರ ಜೊತೆಗೂಡಿ ಆರಾಮದಿಂದ ನಾವು ಅದೆಲ್ಲ ಒಂದು ತುದಿಗೆ ಹೋದವು. ನಾವು ಹೋಗಿ ಆರಾಮಾಗಿ ಹೋದನು. ಬರಬೇಕಾದ್ರೆ ಕೆಳಗೆ ಇಳಿತಾ ಇದ್ದವು ನಾವು. ಅದೊಂದು ಕ್ಷಣವನ್ನು ನಾನು ಮರೆಯಲಾರೆ. ಅದೇ ರೀತಿಯಾಗಿ ಹೋದಂಥ ನಾವೆಲ್ಲ ಏನು ತಗೊಂಡಪ್ಪ ಏನೇನು ಇದು ಇಮಾರತು ಇದು ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಎತ್ತರವಾದಂಥ ಸೌಧಗಳು ಈ ಒಂದು ಇದರಲ್ಲೇ ಇವೆ. ಎಷ್ಟು ಎತ್ತರದಾಗಲೇ ನಾವು ಹೋಗಿ ಬಂದಿವೆ ಅಂತ ತಗೊಂಡು ನನಗೆ ಒಂದು ಭಾಳ ಸಂತೋಷ ಆಗಿತ್ತು. ಆದರೆ ನಿನ್ನೆ ಹೋದಾಗ ಇದರ ಮೇಲೆ ಮರ್ತೋಗ್ಬಿಡ್ತು. ಹೋಗ್ತಾ 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 ನೋಡಿದರೆ ಅದು ಎಷ್ಟು ಎತ್ತರ ಹೋತಂತ ಹೇಳಿದರೆ ನೋಡೋಂಗಿಲ್ಲ. ನನ್ನ ಲೆಕ್ಕದಲ್ಲಿ ಹೋದ ಮೌಂಟ್ ಎವರೆಸ್ಟ್ ಶಿಖರದ ಹಂಗೆ ಆಯ್ತು. ನೋಡ್ತಾ ನೋಡ್ತಾ ಎಲ್ಲ ಒಂದು ಏನು ಕಟ್ಟಡಗಳು, ಎತ್ತರವಾದಂಥ ಕಟ್ಟಡಗಳು, ನಿನ್ನೆ ಮೊನ್ನೆ ಹತ್ತಿದಂಥ ಕಟ್ಟಡಗಳು ಚಿಕ್ಕದಾಗಿ ಕಾಣ್ತಾ ಇದ್ವು. ಅಷ್ಟು ಎತ್ತರಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ನಮಗೆ ಕಾಣಿಸ್ತಿಲ್ಲ. ಆದರೆ ಬರ್ಬೇಕಾದ್ರೆ ಮಾತ್ರ ನಾವು ಯಾವ ಒಂದು ವಿಮಾನದ ಮೇಲೆ ಹೋಗಿದ್ವೋ ಬರ್ತಾ ನಾವು ರಾಕೆಟಿಂದ ಕೆಳಗೆ ಇಳಿದ್ವು. ನಾವು ಅಷ್ಟು ವೇಗವಾಗಿ ಅದು ಬರ್ತಾ ಇತ್ತು. ಬರ್ಬೇಕಾದ್ರೆ ಅಲ್ಲಿ ಒಂದು ಸಂದರ್ಭ ಅಂತ ಹೇಳಿದ್ರೆ ಅಲ್ಲಿ ಇರೋದೇ ಒಂದು ಲೈನ್, ಅಲ್ಲಿ 2 ಲೈನ್ ಇದೆ. ಆ ಲೈನ್ ಬಂದಿತ್ತು. ಒಂದು ಲೈನ್ದಲ್ಲೇ ಹೋಗುವಂಥ ಒಂದು ಏನು ಮತ್ತೆ ಬರುವಂಥದ್ದು ಕೇಬಲ್ ಕಾರು, ಅದು ಕಾರು ಮಧ್ಯದಲ್ಲಿ ಅಲ್ಲಿ 2 ಇದನ್ನು ಸಾಮಾನ್ಯವಾಗಿ ಒಂದು 20 ಮೀಟರ್ ಅಷ್ಟೇ ಇರ್ಬೋದನ್ನ, 20 ಮೀಟರ್ ಅಷ್ಟೇ ಡಬಲ್ ಹಾಕಿದ್ರು. ಅಲ್ಲಿಂದ ಬಂದು ಈ ಕಡೆ ಬರ್ತಾಯಿದೆ, ಬಲಕ್ಕೆ ಬರ್ತದೆ. ಈ ಕಡೆ ಹೋಗೋದು ಎಡಕ್ಕೆ ಹೋಗ್ತದೆ. ಅದು ನೋಡಿದರೆ ಯಪ್ಪ ಬಂದೇ ಬಿಡ್ತು ಮುಂದೆ ತಗೊಂಡು ಬರೀ ಅದೇನು ಗೊತ್ತಿತ್ತು ನಮಗೆ. ಗೊತ್ತಿದ್ದಕ್ಕೆ ಅಷ್ಟು ನಮಗೇನು ಇದಾಗಲಿಲ್ಲ. ಆದರೂ ಅದು ಬಂದ್ಕೊಂಡು ಎಡಕ್ಕೆ ತಿರ್ತದೆ. ಮೊದಲೇ ಎಡಕ್ಕೆ ತಿರ್ಗಿ ಬಲಕ್ಕೆ ತಿರ್ತು. ಆಗಲೇ ಅದು ನಮ್ದು ಎಡಕ್ಕೆ ತಿರುಗಿ ಹೋಗಿತ್ತು. ಎಡಕ್ಕೆ ತಿರುಗಿ ಅದು ಬಲಕ್ಕೆ ತಿರ್ತು. ಹಿಂಗೆ ಹಾಕ್ಕೊಂಡು ಅಂತೂ ನಾವು ಒಂದು ರಾಕೆಟ್ ರಭಸದಲ್ಲಿ ಅದು ಎತ್ತರದಿಂದ ಬಹಳ ಎತ್ತರದಿಂದ ನಾವು ಒಂದು ಏನು ರಭಸ ವೇಗದಲ್ಲೇ ಕೆಳಗೆ ಅಂದ್ರೆ ಒಂದು ನನ್ನ ಲೆಕ್ಕದಲ್ಲಿ ಒಂದು ಗಣಿತದ ಕ್ರಿಯೆಯಲ್ಲಿ ಹೇಳಬೇಕಾದ್ರೆ ವಿಡಿಯೋ ದೊಡ್ಡದಾಗ್ತದೆ ಅಲ್ಲ, ಇಲ್ಲ ಜಲ್ದಿ ಒಂದು 80 ಅಲ್ಲ 80 ಕೋನದಲ್ಲಿ ಅದು ಬಂದಿರ್ಬೇಕಂತ ಅನಿಸ್ತದೆ. 80 ಅಥವಾ 70 ಇರೋದಿಲ್ಲ, ಕಡಿಮೆ ಇರ್ತದೆ. ಆಕ್ಚುಲಿ 40 ಕಡಿಮೆ ಇರ್ತದೆ. ಇಲ್ಲಪ್ಪ, ಹೆಚ್ಚಿಲ್ಲ. ಸಾಮಾನ್ಯವಾಗಿ 60ಕ್ಕಿಂತನೂ ಹೆಚ್ಚಿರ್ಬೇಕಂತ ಅನ್ಸುತ್ತೆ ನಮಗೆ. 45 ಹೆಚ್ಚಿರೋದಿಲ್ಲ ಅದು ಈಗ ಬಂದಿದೆ. ಆಯ್ತು, ಅದೀಗ ಟ್ರೈನಿಂದ ಆಯ್ತಾ? ಮತ್ತೆ ಏನ್ ನೆನ್ಪುಂಟು ಈಗ? ಅದು ಅಂತೂ ನಾವು ಅಲ್ಲಿಂದ ಮತ್ತೆ ನೆನ್ಪುಂಟು? ಏನು ನೆನಪಾಗ್ತಾ ಇಲ್ಲ ಅಂದ್ರೆ ಎಷ್ಟಕ್ಕೊಂದು ಇದು ಉಂಟು ಅಂದ್ರೆ ಯಾವ್ದಾವ್ದಂತ ಹೇಳೋದಂತ ಅನಿಸ್ತಾ ಉಂಟು ಎಲ್ಲವೂ ಇದ್ದಾಗ. ಈಗ ನಾನು ಒಂದು ಹೇಳ್ತೇನೆ, ಹಣ್ಣುಗಳು ಬಹಳ ಇರ್ತವೆ. ಬಹಳ ಇದ್ದಾಗ ಎಲ್ಲವೂ ಬೇಕಾಗಿದೆ ಹಣ್ಣೇ ಇರ್ತವೆ. ಅದ್ರಾಗ ಯಾವ್ದು ಆರಿಸ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಯ್ತು, ಈಗ ಒಂದು ಯಾವ್ದಾರು ಒಂದು 4-5 ಯಾವ್ದಾರು ಈಗ ಒಂದು KL ಟವರ್ ಅಂತ ಹೇಳಿದೆ, ಟವರ್ ಮೇಲೆ ಹತ್ತಿದ್ದು ಅಂತ ಹೇಳಿದೆ. ಆಮೇಲೆ ಮತ್ತೆ ಅದು ಸ್ಕೈ ಕ್ಯಾಬ್ ಅಂತ ಹೇಳಿದೆ, ಕೇಬಲ್ ಕಾರ್. ಆಮೇಲೆ ಇದು ಟ್ರೈನ್ ಆಯ್ತು, ಫಿನಿಕ್ಯುಲರ್ ಟ್ರೈನ್ ಅದು. ಆಮೇಲೆ ಮತ್ತೆ ಯಾವುದು
ಮತ್ತು ಬರ್ಡ್ ಪಾರ್ಕಿಂದ ಯಾವ್ದಾದ್ರು ನೆನಪುಂಟ? ಯಾವುದು ಬರ್ಡ್ ಪಾರ್ಕ್ ಒಳಗೆ ಯಾವ್ದಾದ್ರು ಚಲೋ ಅನಿಸಿತ್ತಂದ್ರೆ? ಬರ್ಡ್ ಪಾರ್ಕು ಅಲ್ಲ ಅದು ಪರವಾಗಿಲ್ಲ. ಹಾಂ ಅಲ್ಲಿ ಯಾವುದೇ ಅಂಜಿಕೆ ಅಳೋಕಿಲ್ಲದೆ ಅವಕ್ಕೆ ರೂಢಿ ಆಗಿದೆ. ಆದರೂ ಸಹಿತ ಅವು ನಾವಿದ್ದು ಅಲ್ಲಿಗೆ ಬಂದ್ಕೊಂಡು ನಮ್ಮ ಸಮೀಪ ನಿಂತ್ಕೊಂಡು ಅದೊಂದು ಇದಾಯಿತು. ನಿಂದು ಒಂದು ಕ್ಯಾಮ್ರಾ ರೆಡಿ ಮಾಡ್ರಿ, ಇದು ಮುಗಿಲಿಕ್ಕೆ ಬಂತು. ಅದೊಂದಾಯಿತು. ಹಾಗೆ ಆ ಮೀನುಗಳನ್ನು ನಾವು ನೋಡಿದಾಗ ಅಲ್ಲಿ ಹೋದಾಗ ಅಲ್ಲೇ ಎಷ್ಟು ಅಕ್ವೇರಿಯಂ ನಾವು ನೋಡಿದಾಗ ಅದು ಎಷ್ಟು ಉದ್ದವಾದಂಥ ಅಕ್ವೇರಿಯಂ. ಅದು ಎಲ್ಲ ಒಂದೇ ರೀತಿಯಲ್ಲಿಲ್ಲ, ಅವು ಕಟ್ ಇದೆ. ಹಾಂ ಹಾಗೆ ಅಲ್ಲಿ ಪ್ರತಿ ಒಂದು ಏನು ಜಲ್ದಿ ಹೇಳ, ಭಾಳ ಲಾಂಗ್ ಆಗ್ತದೆ. ನಂತರ ನೋಡ್ಬೇಕಾದ್ರೆ ನಮಗೆ ಬೋರ್ ಹೊಡಿತೈತೆ. ಇಲ್ಲಿಗೆ ನಂದು ಮೊದಲನೇ ಒಂದು ಅಧ್ಯಾಯ ಮುಗೀತು, ಎರಡನೇ ಅಧ್ಯಾಯ ಮತ್ತೆ ಇನ್ನೂ ಉಂಟು. ಆಯ್ತು, ನಿನಗೆ ಏನೇನು ಇಷ್ಟ ಆಯ್ತು ಅಂದ್ರೆ ಟಾಪ್ 5? ನಂಗೆ ಎಲ್ಲಾನು ಇಷ್ಟ ಆಯ್ತು. ಅದ್ರಲ್ಲಿ ಮಿನಿಯೇಚರ್ ಅಂತೂ ನಂಬರ್ 1. ಅದ್ರಲ್ಲಿ ದಾಣಿ ಸೆಕ್ಷನ್ ಅದು ಮರೆಯಕ್ಕಾಗಲ್ಲ. ಕಡೆಗೆ ದಾಣಿ ಶಾಪ್ ಮಿನಿಯೇಚರ್ ಅಲ್ಲಿ. ಮತ್ತೆ ಬರ್ಡ್ಸ್ ಚೆನ್ನಾಗಿ ಅನಿಸ್ತು, ಯಾಕಂದ್ರೆ ನಮ್ಮ ಜೊತೆಗೆ ವಾಕ್ ಮಾಡ್ತಾ ಇದ್ವು, ಏನೂ ಭಯ ಅಲ್ಲದೆ. ಮತ್ತೆ ಫಿಶ್ ಅಕ್ವೇರಿಯಂ ಅದು ಚೆನ್ನಾಗಿತ್ತು. ಮತ್ತೆ ಗ್ಲಾಸ್ ವಾಕ್, ರೇನ್ಬೋ ಕರ್ವ್ ಗ್ಲಾಸ್ ವಾಕ್ ಅದು ಡಿಫ್ರೆಂಟ್ ಅನಿಸ್ತು, ಯಾಕಂದರೆ ಅದು ಮಾಡಿಲಾಗಿದ್ರು. ಸೊ ಅದೊಂದು ಮಾಡ್ದಂಗಾಯ್ತು. ಮತ್ತು ಇವತ್ತು ವಾಟರ್ ಪಾರ್ಕಲ್ಲಿ ಲಾಂಗ್ ರೈಡ್ ಅದು ಸೂಪರ್ ಅನಿಸ್ತು. ಅದೊಂದು ಭಯ ಆಯಿತು, ಸೂಪರ್ ಅನಿಸ್ತು. ಮತ್ತು ಕೇಬಲ್ ಕಾರು ಮತ್ತು ಯಾವುದದು ಟ್ರೈನ್ ಅದು ಒಂದು ಚೆನ್ನಾಗಿ ಅನಿಸ್ತು. ಹಾಂ, ಅದೊಂದು ಚೆನ್ನಾಗಿ ಅನಿಸ್ತು. ಮತ್ತು ಎಲ್ಲನೂ ಓವರಾಲ್ ಅಂದರೆ ನಾವು ಏನು ಪ್ಲ್ಯಾನ್ ಮಾಡಿದ್ರಲ್ಲ ಎಲ್ಲ ಕವರ್ ಮಾಡಿದ್ವಿ. ಮತ್ತು ಎಲ್ಲನೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ನಿಸ್ತು. ಸೊ ಇವತ್ತು ನಾನು ಸುಮಾರು ಥಿಂಗ್ಸ್ ಮಾಡಿದೆ ಹಿಂದಿನ ದಿವಸ. ಸೊ ತುಂಬ ಇಷ್ಟ ಆಯಿತು ಎಲ್ಲ. ಸೊ ಎಕ್ವೇರಿಯಮ್ ಮತ್ತು ಸ್ವಿಮ್ಮಿಂಗ್ ಎಲ್ಲ ಇಷ್ಟ ಆಯಿತು. ಮತ್ತು ಮಿನಿಯೇಚರೂ ಇಷ್ಟ ಆಯಿತು, ಸುಮಾರು ಇಷ್ಟ ಆಯಿತು. ಯಾವ್ದು ಬೆಸ್ಟ್ 5 ಥಿಂಗ್ಸ್ ಹೇಳು? ಯಾವುದು ತುಂಬ ಬೆಸ್ಟ್ ಇತ್ತು ಅಂದರೆ ಅದೇನಂತಾರೆ ಇವತ್ತು ಹೋಗಿದ್ದ ವಾಟರ್ ಪಾರ್ಕ್, ಎಸ್ಕೇಪ್ ವಾಟರ್ ಪಾರ್ಕ್. ಎಸ್ಕೇಪ್ ವಾಟರ್ ಪಾರ್ಕ್ ಮತ್ತು ಫುಡ್ಡಿಂದು ಮ್ಯೂಸಿಯಮಿಗೆ ಹೋಗಿದ್ದೆ ಅಲ್ಲ, ಅದು ಏನು ವಂಡರ್ ಫುಡ್ ಮ್ಯೂಸಿಯಂ, ವಾಟರ್ ಪಾರ್ಕ್, ಎಕ್ವೇರಿಯಂ, ಮಿನಿಯೇಚರ್. ಹಾಂ, ಯಾವ್ದು ಸ್ಕೇರ್ ಅನಿಸ್ತು? ಯಾವ್ದು ತುಂಬ ಸ್ಕೇರಿ ಅನಿಸ್ತು ಅಂದರೆ ಅದು ಮೇಲ್ಗಡೆ ಹೋಗ್ತೇವೆ ಅಲ್ಲ, ಕೇಬಲ್ ಕಾರ್. ಎಸ್ಟರ್ಡೇ ಹೋಗಿದ್ದು ಅಥವಾ ಮುಂಚೆ ಹೋಗಿದ್ದು? ಎಸ್ಟರ್ಡೇ ಹೋಗಿದ್ದು. ಮುಂಚೆ ಹೋಗಿದ್ದು? ಮುಂಚೆ ಕೇಬಲ್ ಕಾರ್, ಎಸ್ಟರ್ಡೇ ಗ್ಲಾಸ್ ಇತ್ತಲ್ಲ, ಫಿನಿಕಲ್ ಟ್ರೈನ್. ಫಿನಿಕಲ್ ಟ್ರೈನಿಗೆ ಹೋಗಿದ್ವಿ, ಎಲ್ಲ ಇಷ್ಟ ಆಯ್ತು. ಯಾವುದು ಸ್ಕೆಡ್ಯೂಲ್ ಆಗಿತ್ತು. ಮತ್ತೆ ದ ಲಾಂಗೆಸ್ಟ್ ರೈಡ್ ನನಗೆ ತುಂಬಾ ಇಷ್ಟ ಆಯ್ತು. ಲಾಂಗೆಸ್ಟ್ ರೈಡ್ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಸೊ ನೆಕ್ಸ್ಟ್ 6 days ಏನ್ ಮಾಡೋದಂತ ಗೊತ್ತಿಲ್ಲ. ಸೊ ಅಲ್ಲಿ ಫುಲ್ ಲಂಕಾವಿಯಲ್ಲಿ ಅದಕ್ಕೆ ವೇಟ್ ಮಾಡ್ತಾ ಇದ್ದಾನೆ. ಹೌದಾ? ಬಾಯ್. ಹೇಳಿ ನಂಗೆ ಭಾಳ ಆಶ್ಚರ್ಯ ಆಯಿತು. ಏನು ತಲೆ ಖರ್ಚು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇವರು. ಈ ನಮ್ಮ ದೇಶ ಎಲ್ಲೂ ಇಲ್ಲ ಅನ್ನೋ ಅನುಭವ ಆಯ್ತು ನನಗೆ. ಆಮೇಲೆ ಅದರ ನಂತರ ಇಷ್ಟೊಂದು ಭಾಳ ಸಖತ್ ನನಗೆ ಖುಷಿ ಕೊಡ್ತು, ಥ್ರಿಲ್ ಅಂತ ಅನ್ನಿಸ್ತು ಆ ಎಲ್ಲ ದೃಶ್ಯ ನೋಡ್ಕೊಂಡು. ಆಮೇಲೆ ಮಾರನೇ ದಿನ ಇದು ನೋಡಿದ್ವಿ, ಯಾವುದು ಅಕ್ವೇರಿಯಮ್ ನೋಡಿದ್ವಿ. ಅದು ಸಹ ವಂಡರ್ ಅನಿಸ್ತು.
ಎಷ್ಟು ದೊಡ್ಡ ಇದು ಭಾಳ ಡಿಸ್ಟನ್ಸ್ನಲ್ಲಿ ಇದು ಮೀನಿಂದ ರಾಶಿನೇ ನೋಡಿ ಭಾಳ ಆಶ್ಚರ್ಯ ಆಯಿತು. ಸಮುದ್ರದಲ್ಲೂ ಇಷ್ಟು ಇರ್ತಾವೋ ಇಲ್ವೋ ಅಷ್ಟೊಂದು ಮೀನು ಆ ಅಕ್ವೇರಿಯಮ್ನಲ್ಲಿ ಇತ್ತು. ಎಲ್ಲ ಟೈಪ್ ಮೀನೂ ಇದ್ವು. ಭಾಳ ಚೆಂದಾಗಿ ಇದು ಮೇಂಟೈನ್ ಮಾಡಿದ್ದಾರೆ ಅವರು. ಮತ್ತು ಈ ಒಂದಂದರೆ ನನಗೆ ಇಷ್ಟ ಆಗಿದ್ದು ಇಲ್ಲಿ ಫುಲ್ ಕ್ಲೀನ್. ಈ ಸಿಟಿ ಎಲ್ಲೂ ನೋಡಿದ್ರು ಒಂದು ಕಸದ ರಾಶಿ ನೋಡಲೇ ಇಲ್ಲ ನಾನು ಇಲ್ಲಿವರೆಗೆ. 8 ದಿನ ಆಯಿತು, ಇಲ್ಲಿವರೆಗೆ ಯಾವುದೇ ಕಸ ಕಡ್ಡಿ ಹೊಲಸು ಗಿಲ್ಸು ಏನೂ ನೋಡಿಲ್ಲ. ಸ್ಮೆಲ್ ಸಮೇತ ಇಲ್ಲಿ ಇಲ್ಲ. ಅದು ಒಂದು ಭಾಳ ಇಷ್ಟ ಆಯಿತು. ಈ ಸಿಟಿ ಕ್ಲೀನಿಂಗ್ನೆಸ್ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಭಾಳ ಖುಷಿ ಆಯಿತು. ಮತ್ತು ಮರೆಯದೇ ಇರುವಂಗೆ ಈ ಎಲ್ಲ ಸೀನು ನೆನಪಿಗೆ ಮನಸ್ಸಿನಲ್ಲಿ ಇದು ಮಾರ್ಕ್ ಆಗಿಬಿಟ್ಟಿದೆ, ಸಿಕ್ಕ ಆಗಿಬಿಟ್ಟಿದೆ. ಆಮೇಲೆ ಅಕ್ವೇರಿಯಂ ಆದಮೇಲೆ ಇನ್ನೊಂದು ಕೇಲ್ ಬರ್ಡ್ ಅದು ಸಹ ಕೇಲ್ ಬರ್ಡ್ ವರ್ಲ್ಡ್ ಅದು ಸಹ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಭಾಳ ಚೆನ್ನಾಗಿತ್ತು. ಅದನ್ನು ಖುಷಿ ಕೊಡ್ತು. ಪಕ್ಷಿ, ಆ ನೀರು ಎಷ್ಟು ಕ್ಲೀನಾಗಿ. ಮತ್ತು ಇನ್ನೊಂದು ಏನಂದರೆ ಎಲ್ಲಿ ಹೋಗ್ತೇವೆ ಅಲ್ಲಿ ಕಸದ ಬುಟ್ಟಿ ರೆಡಿ. ಅಲ್ಲಿ ಯಾರು ಏನು ವೇಸ್ಟ್ ಮಾಡಿದರೂ ಸಹ ಆ ಕಸದ ಬುಟ್ಟಿಯಲ್ಲೇ ಹಾಕೋರು. ಮತ್ತು ಎಲ್ಲಿ ಹೋದರೂ ಸಹ ಅಲ್ಲಿ ಬಾತ್ರೂಮ್ಸ್ ವ್ಯವಸ್ಥೆ ಇದೆ. ಅದು ಮಾತ್ರ ಇಂಪಾರ್ಟೆಂಟ್. ಯಾಕಂದರೆ ಹೆಣ್ಮಕ್ಳೆಲ್ಲ ಹೋದರೆ ಆ ಬಾತ್ರೂಮ್ ವ್ಯವಸ್ಥೆ ಇರೋದು ಭಾಳ ಅತಿ ಮುಖ್ಯ. ಅದು ಅಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಭಾಳ ಖುಷಿ ಅನ್ನಿಸ್ತು. ಕೆಲವೊಂದು ನೋಡದೇ ಇದ್ದದ್ದು ಪಕ್ಷಿ ಎಲ್ಲ ನೋಡ್ದಂಗೆ ಆಯಿತು. ನವಿಲಿನಲ್ಲಿ ಒಂದು ಟೈಪ್ ನೋಡಿದ್ವಿ. ಅಲ್ಲಿ ಬೇರೆ ಬೇರೆ ಕಲರ್ ನವಿಲು ನೋಡಿದ್ವಿ. ಪಾರಿವಾಳನೂ ಅಷ್ಟೇ. ಆಮೇಲೆ ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ವಿ. ಮೈಮೇಲೆ ಎಲ್ಲ ಹಕ್ಕಿ ಹಾಕಿ ಫೋಟೋ ತೆಗೆಸ್ಕೊಂಡು ಅದು ಮಾತ್ರ ಮರೆಯೋಂಗಿಲ್ಲ. ಯಾಕಂದರೆ ಆ ಹಕ್ಕಿ ಎಲ್ಲ ನಮ್ಮ ಮೈಮೇಲೆ ಕೂತಿದ್ದು ಆಶ್ಚರ್ಯ ಆಯಿತು. ಆ ಥರ ಟ್ರೈನಿಂಗ್ ಕೊಟ್ಟಿದ್ದಾವೆ ಅದಕ್ಕೆ. ಅದು ಒಳ್ಳೆ ಖುಷಿ ಕೊಡ್ತು. ಆಮೇಲೆ ಅದ್ರ ನಂತರ ಅಲ್ಲಿ ಟಾಪ್ ಹಿಲ್ KL ಟವರ್ ಅಂಥೇಳಿ ಆ ಟಾಪ್ ಹಿಲ್ಲಿಗೆ ಹೋಗಿದ್ವಿ. ಅಲ್ಲಿ ಗ್ಲಾಸ್ ವಾಕಿಂಗ್ ಇತ್ತು. ಅದರಲ್ಲಿ ನಾವು ಹಾಗೆ ಹೋಗಬೇಕಾದ್ರೆ ನಮ್ಮ ವಿನೂತಾ ಮುಂದಿದ್ಲು. ಅವಳು ನಡಿಬೇಕಾದ್ರೆ ಗ್ಲಾಸ್ ಆವಾಜಾಯಿತು. ನಾನು ಸ್ವಲ್ಪ ಭಾಳ ಹಿಂಬದಿ ಇದ್ದೆ. ಗ್ಲಾಸ್ ಆವಾಜ್ ನೋಡಿ ನನಗೆ ಹೆದರಿಕೆ ಆಯಿತು. ಇದೇನಪ್ಪ ಅಂಥೇಳಿ. ಯಾಕಂದರೆ ನನಗೆ ಕ್ಲೂ ನನಗೆ ಮೊದಲೇ ಗೊತ್ತಿರಲಿಲ್ಲ. ವಿನೋದಾಗ ಗೊತ್ತಿದ್ರೂ ನಮ್ಗೆ ಹೇಳಲಿಲ್ಲ. ಆಮೇಲೆ ಅವಳು ಏನಾಯಿತು ಪುಟಿ ನೀ ಶುರು ಮಾಡಿದೆ ಬೋಣಿಗೆ ಮಾಡಿದೆ ಅಂತ ಹೇಳಿದಾಗ ಮತ್ತೂ ಹೆದರಿಕೆ ಆಯಿತು ನನಗೆ. ಆವಾಗ ಅದು ಫೇಕ್ ಅಂತ ಗೊತ್ತಾಯಿತು ನಂತರ. ಆವಾಗ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಮೊದಲಿಗೆ ಹೆದರಿಕೆ ಆಯಿತು, ನಂತರ ಸುಧಾರಿಸ್ಕೊಂಡು ಹೋದ್ವಿ. ಯಾಕಂದರೆ ಈ ಥ್ರಿಲ್ ಜೀವನದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನಾವು ಧೈರ್ಯದಿಂದ ಆ ವಾಕ್ ಮಾಡಿದ್ವಿ. ನಮಗೇನು ಅನಿಸ್ಲಿಲ್ಲ. ಕೊನೆಗೆ ಆರಾಮಾಗಿ ನಡ್ಕೊಂಡು ಹೋದ್ವಿ. ಕೊನೆಗೆ ಪೆನಾಂಗಿ ಬಂದ್ವಿ ಅಂತ ಅಲ್ಲಿ ಟ್ವಿನ್ ಟವರ್ ಅಂತ ಹೇಳಿ ಹೋದ್ವಿ. ಆ ಟ್ವಿನ್ ಟವರು ಏನು ಎತ್ತರ ಅದು ಅದು ನೋಡಲಿಕ್ಕೆ 2 ಕಣ್ಣು ಸಾಲುವಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಅದರಲ್ಲಿ ಮಧ್ಯದಲ್ಲಿ ಬ್ರಿಡ್ಜ್ ಉಂಟು. ಆ ಮೇಲೆ ಹೋಗಿ ಆ ಟವರಿನ ಅರ್ಧಕ್ಕೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ನಲ್ಲಿ ನಡಿಲಿಕ್ಕೆ ನಮ್ಗೆ ಬರೀ ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ದರು. ಅಲ್ಲೇ ನಾವು ಎಲ್ಲ ನೋಡಿ ಫೋಟೋ ಎಲ್ಲ ತೊಗೊಂಡ್ವಿ. ಅದರ ನಂತರ ಟ್ವಿನ್ ಟವರ್ ಆದಮೇಲೆ ಇಲ್ಲಿ ಮತ್ಯಾವುದೋ ನಂತರ ನಾವು ಅದೆಲ್ಲ ಮುಗಿಸಿ ನಾವು ಜಂಟಿಂಗ್ ಇಲ್ಲಲ್ಲ ಅದು ಕೊನೆಗೆ ನಾವು ಪೆನಾಂಗಿಗೆ ಬಂದ್ವಿ. ಕೌಲಾಲಂಪುರೇ ಅಲ್ಲ ಅದು ಮಾತ್ರ ಈ 3ಕ್ಕಿಂತ ಅದು ಮತ್ತು ಮುಂಚೆ ಆಶ್ಚರ್ಯ ಆಯಿತು ನನಗೆ ನೋಡಿದ ಪೈಕಿಯಲ್ಲಿ. ಆ ಜಂಟಿಂಗ್ ಹೈಲ್ಯಾಂಡ್ ಮಾತ್ರ ಎದೆ ಝಳ್ಳ ಅಂದರೂ ಸಹ ಆದರೂ ಖುಷಿ ಕೊಡ್ತು ನನಗೆ. ಎಷ್ಟು ಚೆನ್ನಾಗಿ ಇದು ಜೀವನದಲ್ಲಿ ಇಂಥದ್ದು ನೋಡ್ತೇನೆ ಅಂತ ನನಗೆ ಭರವಸೆ ಇರಲಿಲ್ಲ. ಆದರೂ ನಮ್ಮ ಮಗಳದು ಇವರೆಲ್ಲ ಮಗ ಸೊಸೆ ಮಗಳು ಅಳಿಯ ಇವರ ಕಾರಣದಿಂದ ನಾವು ಪ್ರಯಾಣ ಮಾಡಿದ್ವಿ. ಭಾಳ ಖುಷಿ ಆಯಿತು. ಅದರಲ್ಲಿ ಈ ಜಂಟಿಂಗ್ ಹೈಲ್ಯಾಂಡ್ನಲ್ಲಿ ನನಗೆ ಕೇಬಲ್ ಕಾರ್
ಅದರಲ್ಲಿ ಹೋದಾಗಂತೂ ಭಾಳ ರೋಮಾಂಚನ, ಅದ್ಭುತ. ಯಾವ ಶಬ್ದ ಬಳಸಿದ್ರೂ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತದು. ಆಮೇಲೆ ಇಳಿಬೇಕಾದ್ರೆ ಹೋಗಬೇಕಾದ್ರೆ ಆಜು ಬಾಜು ಅಷ್ಟೇ ನೋಡಿದ್ದು, ಮುಂದುಗಡೆಗೆ ಏನಂತ ಗೊತ್ತಾಗಲಿಲ್ಲ. ಆದರೆ ಬರಬೇಕಾದ್ರೆ ಮಾತ್ರ ಮುಂದುಗಡೆ ಕುಂತಿದ್ವಿ. ಅದು ಮಾತ್ರ ಭಾಳ ಥ್ರಿಲ್ ಅಂತ ಅನಿಸ್ತು. ಅದು ಒಂದು ಎಂಜಾಯ್ ಮಾಡಿದ್ವಿ. ಆಮೇಲೆ ಅದರ ನಂತರ ಪೆನಾಂಗಿಗೆ ಬಂದ್ವಿ. ಪೆನಾಂಗಿಗೆ ಬಂದಮೇಲೆ ಇಲ್ಲಿ ನೋಡುವಂಥ ಸ್ಥಳ ಅಂತ ಹೇಳಿದರೆ, ಇಲ್ಲಿ ಒಂದು ಫಸ್ಟ್ ದೇವಸ್ಥಾನಕ್ಕೇನೋ ಹೋಗಿದ್ವಿ. ದೇವಸ್ಥಾನ ಅಂದರೆ ಬುದ್ಧ ದೇವಸ್ಥಾನ, ದೊಡ್ಡ ದೊಡ್ಡ ಸುಮಾರು ಒಂದು ಎತ್ತರದ ದೇವಸ್ಥಾನ. ಅಲ್ಲಿ ನೋಡಿದ್ವಿ. ಆ ಮೂರು ಬುದ್ಧ ಇದು ಇದ್ವು. ಅಲ್ಲೂ ಸಹ ಎತ್ತರದ್ದು ಇರೋದ್ರಿಂದ ಗಾಡಿ ಮೇಲೆ ಹೋದ್ವಿ ನಾವು. ಭಾಳ ಮೆಟ್ಲ ಏನು ಹತ್ತಲಿಲ್ಲ. ಅಲ್ಲಿ ಗಾಡಿ ವ್ಯವಸ್ಥೆ ಇತ್ತು. ಸ್ವಲ್ಪ ಗಾಡಿ ಒಂದು ಎಷ್ಟು ಒಂದು 20 ಫುಟ್ ಮೇಲೆ ಹೋದ್ಮೇಲೆ ಅಲ್ಲೇ ಒಂದು ಇಳಿಸಿದ್ರು. ಅಲ್ಲೇ ದೇವಸ್ಥಾನ ಇತ್ತು. ಆ ಬುದ್ಧನ ವಿಗ್ರಹ ಎಲ್ಲ ನೋಡಿ ಅಲ್ಲಿ ಬಾಬಾ ಟ್ರೈನಿಂಗ್ ಕೊಟ್ಟಿದ್ದ. ಅದು ಚೆನ್ನಾಗಿತ್ತು. ಅಲ್ಲಿ ಹೂವಿನ ಗಿಡ ಭಾಳ ಸೇರ್ತು ಅಲ್ಲಿ ಆ ಪ್ಲೇಸ್ನಲ್ಲಿ. ತಡಿ, ಇಲ್ಲೇ ಅದು ಬಾಟು ಕೇವ್ಸು ಏನು ಕೌಲಾಲಂಪುರ್. ಹಾಂ, ಇದು ನೋಡಿದ್ವಿ. ಅದು ನೋಡಿದ್ಮೇಲೆ ಮತ್ತೆ ಅಲ್ಲಿಂದ ಟ್ರೈನ್ ವ್ಯವಸ್ಥೆ ಇತ್ತು. ಟ್ರೈನ್ ಹತ್ತಿ ಹೋಗಿ ಮತ್ತೆ ಟ್ರೈನ್ ಇಳ್ಕೊಂಡು ಬಂದ್ವಿ. ನಂತರ ಈ ಒಂದು ಹೇಳಿಗೆ ಬರ್ತಿದ್ದೆ, ಕೌಲಾಲಂಪುರ್ನಲ್ಲಿ ಬಾಟು ಕೇವ್ಸ್ ಒಂದು ಇಷ್ಟ ಆಯಿತು. ಕಾರ್ತಿಕೇಯನ್ ವಿಗ್ರಹ ಸುಮಾರು ಎತ್ತರ ಇತ್ತು. ಮುರುಗನ್ ಅಂತಾರೆ ಇಲ್ಲಿ ಜನ ಮುರುಗನ್ ಅಂತ ಹೇಳ್ತಾರೆ. ಅದು ಸಹ ಭಾಳ ಇಷ್ಟ ಆಯಿತು. ಆಮೇಲೆ ಇದರಲ್ಲಿ ನಿನ್ನೆ ನಾವು ಇದಕ್ಕೆ ಹೋಗಿದ್ವಿ, ಪೆನಾಂಗ್ ಹಿಲ್ಲಿಗೆ ಹೋಗಿದ್ವಿ. ಅದು ಮಸ್ತ್ ಇತ್ತು. ಅದು ಸಹ ಭಾಳ ಚೆನ್ನಾಗಿತ್ತು. ಒಂದಕ್ಕಿಂತ ಅದೇ ಹೇಳ್ತೇನಲ್ಲ, ಒಂದಕ್ಕಿಂತ ಒಂದು ಇಷ್ಟ ಆಗ್ತಾ ಹೋಯಿತು. ಯಾವುದು ಫಸ್ಟ್ ಕೊಡಬೇಕು, ಯಾವುದು ಲಾಸ್ಟ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಂಬರು. ಅಷ್ಟು ಎಲ್ಲನೂ ಇಷ್ಟ ಆಯಿತು. ಆಮೇಲೆ ಇವತ್ತು ಇದು ವಾಟರ್ ರೈಡಿಗೆ ಹೋಗಿದ್ವಿ. ಅದು ಭಾಳ ಇಷ್ಟ ಆಯಿತು. ಒಟ್ಟಿನಲ್ಲಿ ಯಾವುದು ಚೆನ್ನಾಗಿದೆ, ಯಾವುದು ನಂಬರ್ ಕೊಡಬೇಕು, ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಹೇಳಿಗೆ ಆಗೋದಿಲ್ಲ. ಎಲ್ಲನೂ ಫಸ್ಟ್ ಕೊಡ್ತಾ ಇದ್ದೇನೆ ನಾನು. ತುಂಬ ಇಷ್ಟ ಆಯಿತು. ಅಗದಿ ನಾನು ಫಸ್ಟ್ ಕೊಡಬೇಕು ಅಂತ ಹೇಳಿದರೆ ಜೆಂಟಿಂಗ್ ಹೈಲ್ಯಾಂಡಿಗೂ ಕೊಡ್ತೇನೆ. ಹೌದು, ಸ್ಕೈ ಕ್ಯಾಬಿಗೆ ಕೊಡ್ತೇನೆ. ಸೆಕೆಂಡ್ ಇವತ್ತು ನೀರಿನಲ್ಲಿ ಇದು ಮಾಡಿದ್ವಲ್ಲ, ರೈಡ್ ಮಾಡಿದ್ವಲ್ಲ, ಅದಕ್ಕೆ ಕೊಡ್ತೇನೆ. 1.1 ಕಿಲೋಮೀಟರ್ ಅದು ಇಷ್ಟ ಆಯಿತು. ಥರ್ಡ್ ರೇಂಬೋ ರೇಂಬೋ ಗ್ಲಾಸ್ ವಾಕು, ಹೌದು, ಅದು ಕೊಡ್ತೇನೆ. ಆಮೇಲೆ ಮಿನ್ನೇಚರು ಕೊಡ್ತೇನೆ. ಇಷ್ಟ ಆಯಿತು. ಓಕೆ ಕೇಳಿದ್ರಲ್ಲ. ಸೊ ಇವರು ತಮಗೆ ಏನೇನು ಆ್ಯಕ್ಚುಲಿ ಎಲ್ಲ ಇಷ್ಟ ಆಯ್ತು ಅಂತ ಹೇಳಿ ಡೀಟೇಲಾಗಿ ಹೇಳಿದ್ರು. ಬಾಬನ್ಗಿಂತ ಡೀಟೇಲ್ ಆಗಿತ್ತು. ಸೊ ಈಗ ನಮ್ಮ ಕ್ಯಾಮ್ರಾನ ಅತ್ತೆಯವ್ರ ಕಡೆಗೆ ತಿರ್ಸುವ. ಸೊ ಅತ್ತೆ, ನಿಮಗೆ ನಿಮ್ಮ ಅನಿಸಿಕೆಯನ್ನು ಈ ಒಂದು ವಾರದ ಅರ್ಧ ಟ್ರಿಪ್ ಮುಗೀತಲ್ಲ. ಸೊ ಈ ಅರ್ಧ ಟ್ರಿಪ್ಪಿಂದು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಿಮ್ಗೆ ಏನೇನು ಇಷ್ಟ ಆಯ್ತು ಅಂದರೆ ಒಂದು 4-5 ಪ್ಲೇಸಸ್. ಫಸ್ಟ್ ಟೈಮ್ ವಿಮಾನ ಹತ್ತಿದ್ದೆ, ನನಗೆ ಇಷ್ಟ ಆಯಿತು. ಭಯ ಅನ್ನೋದು ಏನೂ ಆಗಲಿಲ್ಲ. ಹೊರಟು ನಾನು ಹೋಗ್ತಾನೇ ಇದ್ದೀನಿ. ವಿಮಾನ ಮೇಲೆ ಕುಂತು ಎಲ್ಲ ಸೀನ್ಸ್ ಎಲ್ಲ ನೋಡಿದ್ವಿ, ಖುಷಿ ಆಯಿತು. ಅದ ನಂತರ ಅಲ್ಲಿ ಬಿಲ್ಡಿಂಗು ಶೋ ಎಲ್ಲ ನೋಡಿದ್ವಿ, ಅದ್ರಲ್ಲಿ ಖುಷಿ ಆಯಿತು. ಅದ ನಂತರ ಯಾವ ಶೋ ಅದು ಎಲ್ಲಿ ಹೋಗಿದ್ದು? ಮೂವರಿಗೆ ಎಲ್ಲ ಹೋಗಿದ್ದು. ಯಾವುದು? ಅಲ್ಲಿ ಫಸ್ಟ್ ದಿನ ಹೋದಾಗ ಫಸ್ಟ್ ಮಿನಿನೇಚರ್ ಅದೆಲ್ಲ ಸಣ್ಣ ಐಟಮ್ ಅಲ್ಲಿ ಲೈಟ್ ಶೋ ಇತ್ತಲ್ಲ, ಲೈಟ್ ಶೋ. ಅದರಲ್ಲಿ ಸುಮಾರು ಥರ ನೋಡಿದ್ವಿ. ಕೊನೆಗೆ ಅಲ್ಲಿಂದ ಇಲ್ಲಿ ಬಂದ್ವಿ ಪಕ್ಷಿ ಇದಕ್ಕೆ. ಹಾಂ, ಅದು ಸಣ್ಣ ಸಣ್ಣ ಪಕ್ಷಿ, ವಿಧ ಪಕ್ಷಿ. ನವಿಲು,
ಬಾತುಕೋಳಿ ನೀರ್ಕೋಳಿ ಎಲ್ಲ ಇತ್ತು. ಎಲ್ಲ ಪಕ್ಷಿನೂ ಇಷ್ಟ ಆಯಿತು. ಈಗ ಅಲ್ಲಿದ ನಮ್ಮ ಊರ್ ಪಕ್ಷಿ ನಾವು ನೋಡ್ತೇವಲ್ಲ, ಇಲ್ಲಿ ಪಾರ್ಕ್ ಒಳಗೆ ಪಕ್ಷಿ ನೋಡೋಕೆ ಏನು ವ್ಯತ್ಯಾಸ ಅನಿಸ್ತು ನಿಮ್ಗೆ? ಇನ್ನು ನೋಡ್ಲಿಲ್ಲಾಗಿದ್ದ ಪಕ್ಷಿನೇ ಇದ್ದಿತ್ತು. ಹಾಂ, ಊರ್ನಾಗೆ ಕಾಗೆ ಒಂದೇ, ಕೋಳಿ ಕಾಗೆ, ನಾಯಿ ಬೆಕ್ಕು ಇತ್ತ. ಅದು ನೋಡ್ಲಿಲ್ಲಾಗಿದ್ದ ಪಕ್ಷಿ ಎಲ್ಲ ಅಲ್ಲಿ ಇತ್ತು. ಪಕ್ಷಿ ನಿನ್ ಜೊತೆ ವಾಕ್ ಮಾಡ್ಬೇಕಾದ್ರೆ ಹೆಂಗ ಅನ್ಸ್ತು? ಚಲೋ ಆಯ್ತು. ಹತ್ರನೇ ಇದ್ದಾಗ ಹೆಂಗ ಅನಿಸ್ತು? ಏನು ಹೆದರಿಕೆ ಇರ್ದೇನೆ ನಮ್ಮ ಜೊತೆಗೆಲ್ಲ ಬರ್ತಿದ್ವಲ್ಲ. ಅದು ನನ್ನ ಮೈ ಮೇಲೆ ಕೂತಿದ್ದ ಪಕ್ಷಿ ಮಾತ್ರ ನನಗೆ ಕುಕ್ಕಕ್ಕೆ ಹತ್ತಿತ್ತು. ಯಾವ್ದು ಪಕ್ಷಿ ಅದು? ಮುದ್ದು ಮಾಡ್ತಾ ಇದ್ದಿತ್ತು. ಬಳೆ ಬಳೆ ನನ್ನ ಬಳೆ ಕಚ್ಚಿತ್ತು, ಸರನೂ ಕಚ್ಚಿತ್ತು. ಇಷ್ಟ ಐತೇನು ಅದಕ್ಕೆ ನನಗೆ. ಅದಕ್ಕೆ ಖುಷಿ ಆಯಿತು. ಅದ ನಂತರ ಅಲ್ಲಿಂದ ಇಲ್ಲಿ ನೋಡಿದ್ದು ಕೋಲಾಲಂಪುರದ ಅಲ್ಲಿ ಇದು ಮೀನು ಇದಕ್ಕೆ ಬಂದ್ವಿ, ಎಕ್ವೇರಿಯನ್. ಸಮುದ್ರದಲ್ಲಿ ಏನೇನು ಮೀನು ಐತಿ ಅದೆಲ್ಲ ಅದರಾಗಿದ್ದಿತ್ತು. ನೋಡಿ ಖುಷಿ ಆಯಿತು. ಅಂತೂ ಈ ಥರ ಸಮುದ್ರದಲ್ಲಿ ಇರ್ತವೆ ಅಂಥೇಳಿ, ಹೆಂಗಿಂತ ಎಷ್ಟು ದೊಡ್ಡ ದೊಡ್ಡ ಮೀನು ಇರ್ತವೆ ಅಂತೇಳಿ ಗೊತ್ತಾಯಿತು. ಇದೇನಿಲ್ಲ, ಆಮೇಲೆ ಸಖತ್ತಿದ್ದಿತ್ತು. ಅದರಲ್ಲಿ ಒಂದು ಗ್ಲಾಸಿಂದು ಇದು ಇದ್ದಿತ್ತು ಬೋಲ್, ಅದರೊಳಗೆ ತಲೆ ಹಾಕಿದ್ದೆ. ಅದೊಂದು ಖುಷಿ ಆಯಿತು ನನಗೆ. ನಾನು ಒಳಗೆ ಹೋಗಿ ತಲೆ ಮೇಲೆ ಮಾಡಿದೆ, ಅದೊಂದು ಖುಷಿ ಆಯಿತು. ಅಂತೂ ನೀರಿನಲ್ಲಿ ನಾವು ಮಧ್ಯದಲ್ಲಿ ಇದ್ದೀವಿ ಅನ್ನೋದು ಭಾವನೆ ಬಂತು. ಕೊನೆಗೆ ಅದು ಮೇಲೆ ಟ್ವಿನ್ ಟವರ್ಸಿಗೆ ಹೋಗಿದ್ವಿ. ನಾನು ಅದ್ರಾಗೆ ಇದ್ರಾಗ ಹತ್ತುತ್ತೀನಿ ಅನ್ನೋದು ಭಾವನೆಗೆ ಇಲ್ಲ, ಒಟ್ಟು ಹೋಗ್ತಾ ಇದ್ದೀನಿ. ಕೊನೆಗೆ ನೋಡ್ತೀನಿ ತಗ್ಗು ಅಷ್ಟು ಗ್ಲಾಸ್ನಲ್ಲಿತ್ತು. ಎಲ್ಲ ಸಣ್ಣ ಸಣ್ಣ ಬಿಲ್ಡಿಂಗ್ ಎಲ್ಲ ನೋಡಿ, ಸಣ್ಣ ಸಣ್ಣ ಬಿಲ್ಡಿಂಗ್ ಎಲ್ಲ ಕಾಣ್ತಿತ್ತು. ಹಾಂ, ಬಿಲ್ಡಿಂಗ್ ಮೇಲಿಂದ ಎಷ್ಟು ಸಣ್ಣ ಸಣ್ಣ ಕಾಣಿಸ್ತಿತ್ತು. ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಎಲ್ಲ ನೋಡಿದ್ವಿ. ಆ ಬುಟ್ಟಿಯಲ್ಲಿ ಕೂತಾಗ ಖುಷಿ ಇತ್ತು. ಅದು ನಾನು ಇನ್ನುವರೆಗೂ ಅಂಥ ಬುಟ್ಟಿಯಲ್ಲಿ ನಾನು ಎಲ್ಲ ಫಸ್ಟೇ ಪ್ರಯಾಣ. ಹಾಂ, ಫಸ್ಟ್ ಪ್ರಯಾಣ ಮೇಲೆ ಹೋಗೋದಲ್ಲ. ಹಾಂ, ಮೇಲೆ ಹೋಗಿತ್ತು. ಕೊನೆಗೆ ಅಲ್ಲಿಂದ ಇಲ್ಲಿ ಹೋಗಿದ್ವಿ ಒಳಗಡೆ. ಅಲ್ಲಿಂದೆಲ್ಲ ಶೋ ನೋಡಿದ್ವಿ. ಅಲ್ಲಿಂದ ಮತ್ತೆ ಅದೇ ಕಾರ್ ಮೇಲೆ ಕೆಳಗಿಳಿದ್ವಿ. ಕೆಳಗಿಳಿದು ಭಯ ಹಾಂ, ಕೆಳಗಡೆ ನೋಡ್ಬೇಕಾದ್ರೆ ಗ್ಲಾಸಿಂದ ನೋಡ್ಬೇಕಾದ್ರೆ ಭಯ ಆಯಿತು, ಭಯ ಆಗಿತ್ತು. ಕೊನೆಗೆ ಅಲ್ಲಿಂದ ಎಲ್ಲಿ ಹೋಗಿದ್ವಿ? ಹಾಂ, ಅದು ಮೇಲೆ ಅದು ಜಾಯಿಂಟ್ ಅದಕ್ಕೂ ಅಷ್ಟು ಬ್ರಿಡ್ಜ್ ಮೇಲ್ಗಡೆ ಹೋಗಿದ್ವಿ. ಆ ಗೋಲ ಇದರಲ್ಲಿ, ಅದರಲ್ಲಿ ನಾನು ಹತ್ತುತ್ತೀನಿ ಅನ್ನೋದು ಗೊತ್ತಿಲ್ಲಾಗಿತ್ತು. ನಾನು ಹತ್ತೋದಿಲ್ಲ ಅಂತ ಹೇಳ್ತಾ ಇದ್ದೆ. ಕೊನೆಗೆ ಅದು ಒಳಗಿಂದ ಮೇಲೆ ಹೋಗೋದು ಇದ್ದಿತ್ತು, ಲಿಫ್ಟ್ ಇದ್ದಿತ್ತು. ಲಿಫ್ಟಿಂದ ಮೇಲೆ ಹತ್ತಿ ಅದು ಒಂದು ನೋಡ್ಕೊಂಡು ಬಂದೆ. ಸುತ್ತಲೂ ರೌಂಡ್ ಹಾಕಿದ್ದೆ. ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತು. ಅಂಥ ಗೋಲದಲ್ಲಿ ನಾನು ಹತ್ತುತ್ತೀನಿ ಭಾವನೆನೇ ಇಲ್ಲಾಗಿತ್ತು. ಕೊನೆಗೆ ಗಾಜಿಂದು ಟ್ವಿನ್ ಟವರ್ಸ್ ನೋಡಿದ್ವಿ. ಅದರಲ್ಲಿ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಅದನ್ನು ಹತ್ತುತ್ತೀನಿ ಇಲ್ಲ ಅಂತೇಳಿ ನೋಡ್ತಾ ಇದ್ದೆ. ಅದನ್ನು ಲಿಫ್ಟ್ ಇದ್ದಿತ್ತು, ಎಲ್ಲ ನೋಡ್ಕೊಂಡು ಬಂದೆ. 2 ಟವರಿಗೆ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಅದ ನಂತರ ಎಲ್ಲೋಗಿದ್ದೆ, ಅಲ್ಲಿದು ಊಟ ಎಲ್ಲ ಹಿಡಿಸ್ಲಿಲ್ಲ ನಮ್ಗೆ. ಯಾವುದು ಯಾವುದು ಇಷ್ಟ ಆಗಿದ್ದು
ಎಲ್ಲ ನೀರ್ ಊಟ, ಸಪ್ಪೆ ಊಟ, ಯಾರು ಮತ್ತೆ ಸ್ಮೆಲ್ಲು ಸ್ವಲ್ಪ ಡಿಫ್ರೆಂಟ್. ಈ ಕಡೆ ಊಟ ನಮಗೆ ಯಾವ್ದು ಬೇಕೋ ಅದು ನಮ್ಗೆ ಇಷ್ಟ ಆಗಿದ್ದು ಊಟ ಮಾಡಿದ್ವಿ. ಮತ್ತು ಇಂಡಿಯನ್ ರೆಸ್ಟೋರೆಂಟ್ ಊಟನೇ ಊಟ ಮಾಡ್ತಿದ್ವಿ. ಅದೊಂದು ಖುಷಿ ಆಯಿತು. ನಮ್ಮ ಮಗ, ಅಳಿಯ, ಮಗಳು, ಮಗ, ಸೊಸೆ ಅವರಿಂದ ನಾನು ಈ ಮಲೇಷ್ಯಾಗೆ ಬರುವಂಗಾಯ್ತು. ಒಂದು ಊರು ನೋಡ್ದಂಗಾಯ್ತು ಅಂತ. ಫಸ್ಟ್ ಅಳಿಯ ಅದು ಅಳಿಯಂದಿರು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಅವರು ಹೈದರಾಬಾದ್ ಹೋದ್ಬಿಟ್ಟೆ. ಅವರು ನಂದು ಹೋಟೆಲ್ ಕಚ್ಚಿಂದ ಆಯ್ತು ಅಂತ ಹೇಳ್ತಾರೆ. ಅಳಿಯ ಮಗಳು ಸೊಸೆ ಅಂತ ಹೇಳಿ ಮಗ ಸೊಸೆ ಎಲ್ಲರೂ ಅಳಿಯನ್ನೇ ಮೇನ್. ಈಗ ಹೈದ್ರಾಬಾದ್ ಬಂದ್ಮೇಲೆ ಟೂರಿಂದು ಹೇಳಿದ್ರು. ಅದಕ್ಕೂ ಮುಂಚೆ ನನಗೆ ಗೊತ್ತಿಲ್ಲಾಗಿತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂಥೇಳಿ. ಮಲೇಷ್ಯಾ ಅಂದ್ಕೊಂಡೆ ನನ್ನ ಸರಿ ಅದೇ, ಅಯ್ಯೋ ಅಷ್ಟು ದೂರ ಹೋಗ್ಬೇಕು ಅಂಥೇಳಿ. ಆದರೆ ಆ ಭಾವನೆ ಇಟ್ಕೊಳ್ಳಿಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋದು ಅಂತೇಳಿ. ಇಲ್ಲಿ ಬಂದಮೇಲೆ ವೆದರ್ ಚೆನ್ನಾಗಿರ ಇದು ಇರೋದಿಲ್ಲ ಅಂತ ನನಗೆ ಈಗ ಭಾವನೆ ಬಂತು. ಸ್ವಲ್ಪ ಸಪ್ರೇಟ್ ಇರುತ್ತೆ. ಅದು ನಾವು ಎಲ್ಲದಕ್ಕೂ ರೆಡಿ ಇರಬೇಕು ಅಲ್ಲ. ಅದಕ್ಕೆ ನಾವು ಎಲ್ಲ ಈಗ ಅಲ್ಲಿಂದ ಪ್ರಕಾರ ಬಟ್ಟೆ ತಗೊಳೋದು, ಮೆಡಿಸಿನ್ ಇಟ್ಕೊಂಡು ಹೋಗೋದು ಇದೇ ಕಾರಣಕ್ಕೆ. ಫಸ್ಟ್ ಇದಕ್ಕೆ ಹೋದಾಗ ನನಗಲ್ಲಿ ಅಷ್ಟು ಅನ್ನಿಸ್ಲಿಲ್ಲ. ಆದರೂ ಸ್ವಲ್ಪ ಇದು ಮಾಡ್ತಾ ಇದ್ದೆ. ಅದು ಎರಡನೇ ಇದರಲ್ಲಿ ತುಂಬ ಜೋರಾಯಿತು. ನಾನು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಈಗ ಮೂರನೇ ಇದರಲ್ಲಿ ನೋಡಬೇಕು ಏನಾಗ್ತದೆ. ಈಗ ಸ್ವಲ್ಪ ನಾರ್ಮಲ್ ಆಗದೆ, ಮೂರನೇ ರೆಡಿ ಆಗಬೇಕು. ರೆಸ್ಟ್ ಸಿಕ್ಕತ್ತೆ, ಎಲ್ರಿಗೂ ರೆಸ್ಟ್ ಸಿಕ್ಕತ್ತೆ. ಯಾಕಂದ್ರೆ ನಾವು ಮಾಡ್ತೀವಲ್ಲ ಅದು ಹಂಗಾಗಿ. ಇಲ್ಲ ಅಲ್ಲಿ ಮೇನ್ಲಿ ಇದನ್ನೇ ಇರುತ್ತೆ, ಏನೋ ವಾಟರ್ ಆಕ್ಟಿವಿಟೀಸ್ ಅಂದ್ರೆ ಇದು ಇರುತ್ತೆ. ಏನಂದ್ರೆ ಬೋಟ್ಸ್ ಇದೆಲ್ಲ. ಹಾವಿನ ಬಗ್ಗೆ ಏನು ಅಭಿಪ್ರಾಯ? ಅದು ಮೊದಲೇ ಹೆದರಿಕೆ ಆಯಿತು. ಆಮೇಲೆ ಪೈತಾನ್ ಹಾವಲ್ಲ, ಹೆಬ್ಬಾವು ಹೆಬ್ಬಾವು. ನಾನು ಮತ್ತು ಸಹನ ಇಬ್ಬರು ಸೇರಿ ಧೈರ್ಯ ಮಾಡ್ಕೊಂಡು ಹೆಬ್ಬಾವು ಹೆಗಲ ಮೇಲೆ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ. ಶ್ರೀಯಾ ಬಾವಾಲ ಹಿಡ್ದಿದ್ಲು. ಹೆದರಿಕೆ ಆಯಿತು. ಆದರೆ ನನಗೆ ಮಧ್ಯದ ಭಾಗ ಸಿಕ್ತು, ಸಹನಾಗ ಮಾತ್ರ ತಲೆ ಸಿಕ್ತು. ತಲೆ ಹಿಡ್ಕೊಂಡಿದ್ದಾಳೆ. ಸಾಮಾನ್ಯ ಅದು ತಲೆ ಹಿಡ್ಕೊಳ್ಳೋದು, ನಾನು ಮಧ್ಯದ ಭಾಗ. ಆಮೇಲೆ ನಮ್ಮ ಶ್ರೀಯಾ ಮಾತ್ರ ಬಾಲ ಹಿಡ್ಕೊಂಡಿದ್ದಿಲ್ಲ. ಅವಳಿಗೆ ಏನೂ ಹೆದರಿಕಿಲ್ಲ. ನನಗೆ ಸ್ವಲ್ಪ ಇದಾಯಿತು. ಅದಕ್ಕಿಂತ ಹೆಚ್ಚು ಇವರಿಗೆ ಅದು ಹೆಬ್ಬ ಹಿಂಗೆ ಮಾಡ್ತಾ ಇತ್ತು. ನಂಗೆ ಎಲ್ಲಿ ಕಚ್ಚ ಬಿಡ್ತೈತಿ ಅಂತ ಹಿಂಗೆ ನೋಡ್ತದೆ. ಕಣ್ಣೆಲ್ಲ ಅಲ್ಲೇ ಇತ್ತು. ಮೈಯೆಲ್ಲ ಜುಮ್ ಆಗ್ತಾ ಇತ್ತು ಆ ಟೈಮ್ನಲ್ಲಿ. ಅಂತೂ ಅದು ಧೈರ್ಯ ಮಾಡ್ತೇವೆ. ನೀ ಎಷ್ಟು ಹಾವು ಹಿಡ್ಕೊಂಡೆ? ನನಗೆ ಅದರಿಂದ ಹಾವಂದು ಹೆದರಿಕೆ ಇಲ್ಲಾಗಿತ್ತು. ಅದೊಂಥರ ಯಾಕೆ ಇದು ಮಾಡಬೇಕು ಅನ್ನೋದು ನನಗೆ ಅದಕ್ಕೆ ಇದು ಮಾಡಲಿಲ್ಲ. ನೀವೇ ಅದನ್ನು ಇದು ಮಾಡ್ಕೊಡಿ ಅಂತ. ಬಾಬಾ, ಈಗ ಹಾವಿನ ಬಗ್ಗೆ ಅಂದ್ರೆ ನೀ ಎಷ್ಟು ಹಾವು ಹಿಡ್ಕೊಂಡಿ? ಇಲ್ಲ, ಹಾವಿಗೆ ನಿಂಗೂ ಬರ್ತೈತಲ್ಲ. ಅಯ್ಯನು ಕರೀತು ನನಗೆ, ಏನ ಬರ್ರಿ ಇಬ್ಬರು ಅಂತೇಳಿ. ಅದೇ ಅಂತ ನೀನು ಇದು ಮಾಡ್ಕೊತೀನಿ, ನೀನು ಹೋಗು ಅಂತ ಹೇಳಿದೆ ನಾನು. ಅಂದರೆ ಅದರಿಂದ ಭಯ ಅಂತ ಅಲ್ಲ, ಅಲ್ಲ ಭಯ ಅಂತ ಇಲ್ಲ ನನಗೆ, ತಿಳಿತಾ. ಆದರೆ ಅದು ಯಾಕೆ ಮೈ ಮ್ಯಾಗ ಇದು ಮಾಡ್ಕೊಳ್ಳೋದು ಅಂದ್ಕೊಂತ ನಾನು ಇದು ಮಾಡಿದೆ.
ನಾನು ನನ್ನ ಒಂದು ಇದರಲ್ಲಿ ಬೇಕಾದಷ್ಟು ಹಾವನ್ನು ನೋಡಿದ್ದೇನೆ, ಸಮೀಪದಿಂದ ನೋಡಿದ್ದೇನೆ. ಮುಟ್ಟಿದ್ಯಾ ಹಾ ಮುಟ್ಟಿದ್ಯಾ ಮುಟ್ಟದೆ ಅಂತಲ್ಲ, ಸಮೀಪದಿಂದ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ಮುಟ್ಟಿದ್ರೆ ಸೊ ಹಾಗೆ ನನಗೂ ಆ್ಯಕ್ಚುಲಿ ಅಲ್ಲಿ ಡಿಫ್ರೆಂಟ್ ಹಾವಿಂದ ಆ್ಯಕ್ಟಿವಿಟೀಸ್ ಇತ್ತು. ಸೊ ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಸೊ ಅಲ್ಲಿ ಒನ್ ಆಫ್ ದ ಆಕ್ಟಿವಿಟಿ ಆ್ಯಕ್ಚುಲಿ ಹಾವಿನ ಬಾಯಿಯೊಳಗೆ ಬರಳು ಇಡೋದಿತ್ತು. ಸೊ ಯಾರು ಮಾಡೋದು ಬೇಡ ಅಂತ ಹೇಳಿದ್ರು. ಅಂದರೂ ನೋಡೋಣ ಅಂತ ಒಂದು ಹುಮ್ಮು ಧೈರ್ಯ ಹೋಗಿ ಇಟ್ಟೆ, ಏನೂ ಮಾಡಲಿಲ್ಲ. ಸೊ ಸಕ್ಸಸ್ಫುಲ್ ಆಗಿ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ನಾನು. ಎಲ್ಲ ಸುಳ್ಳು, ಈಗ ಹೇಳಿದ ಎಲ್ಲ ಸುಳ್ಳಲ್ಲ. ನೀನು ಮುಂದೋಗ್ಬಿಟ್ಟಿದ್ದೆ, ಮುಂದೋಗ್ಬಿಟ್ಟಿದ್ದೆ ಅವಾಗ ನೀನು ಮುಂದೋಗ್ಬಿಟ್ಟಿದ್ದೆ ಅಲ್ಲ. ನಾನು ನಂಬೋದಿಲ್ಲ. ಕನ್ಸಲ್ಲ, ನನ್ಸೊಳಗೆ ಹೇಳ್ತಿರೋದ. ಹೆದ್ರಬೇಡ, ಎಕ್ಸ್ಪೀರಿಯನ್ಸ್ ಏನಿಲ್ಲ ಹಿಂಗೆ. ಎಲ್ಲ ಸುಳ್ಬರ್ಕ. ಓಕೆ, ಮತ್ತೆ ಯಾವ್ದಾರು ಏನಾದರೂ ಅದರ ಗುಡ್ ಮೂಮೆಂಟ್ಸ್ ನೆನಪಾಗ್ತಿದೆ ಯಾರಿಗಾದ್ರು? ನನಗೆ ಈಗ ನಾನು ಹಾವಿನ ಬಗ್ಗೆ ಹೇಳಿದೆ, ಅಲ್ಲ ಈ ಹಾವಿನ ಬಗ್ಗೆ ಈಗ ರಂಡಮ್ ಆಗಿ ಯಾರ್ಯಾರಿಗೆ ಏನೇನು ನೆನಪಾಗ್ತದೆ ಹೇಳ್ರಿ. ನನಗೆ ನೆನಪಾಗೋದು ನೋಡಿದ್ರೆ ನಾನು ಇಲ್ಲಿಯೇ ಒಂದು ನನಗೆ ಮಿನಿಯೇಚರ್ ದಾಣಿ ಸೆಕ್ಷನ್ ಕೊಟ್ಬಿಟ್ಟಿದ್ರೆ ತಗೊಂಡು ಹೋಗ್ತಿದ್ದೆ. ಅಲ್ಲಲ್ಲ, ಅದು ಭಾಳ ಚೆನ್ನಾಗಿತ್ತು. ಅದು ಶೈಕ್ಷಣಿಕವಾಗಿಯೂ ಸಹ ಮಕ್ಕಳಿಗೆಲ್ಲ ಕಾಣಿಸಿ ಪ್ರತಿಯೊಂದು ಬಹಳಷ್ಟು ಇದೆ, ಮಕ್ಕಳಿಗೆ ಉಪಯುಕ್ತವಾದಂಥದ್ದು ಭಾಳ ಇದೆ ಅಲ್ಲಿ. ಅದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ. ನನಗೆ ಇಲ್ಲಿ ಬಂದಾಗ ಬಹಳಷ್ಟು ಕೆಲವೊಂದು ಕಡೆಗಳಲ್ಲಿ ನಾವು ಕ್ಯಾಬ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾಗ ನಾನು ರಸ್ತೆಯ ಎರಡೂ ಬದಿಗೆ ನಾನು ನೋಡ್ತಾ ಇದ್ದೆ. ಇವರು ನಮ್ಮಲ್ಲಿ ನೋಡಿದಾಗ ಕೆಲವೊಂದು ಕಡೆಗೆ ನಾವು ಹೋಗಿ ನೋಡಿದಾಗ ಈಗ ಮತ್ತೆ ಜಗ್ತಾ ಇದೆ. ಇಲ್ಲ ಈಗ ಬೆಂಗಳೂರೇ ಆಗಲಿ ಎಲ್ಲೇ ಆಗಲಿ, ಅದು ಈ ನಗರದ ಒಳಗೆ ಚೆನ್ನಾಗಿ ಗಿಡಗಳನ್ನು ಮತ್ತು ತೋಟಗಳನ್ನು ಮಾಡಿದ್ದೆಲ್ಲ ನಾನು ಕಂಡಿದ್ದೇನೆ ತಿಳಿತಾ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ನಾವು ಎಲ್ಲ ಹೋಗಿದ್ರು ಎಲ್ಲ ಕಡೆಗೂ ಒಂದು ರಸ್ತೆಯ ಎರಡೂ ಬದಿಗೆ ಒಳ್ಳೆಯ ಗಿಡಗಳನ್ನು ಅವರೇ ಹಚ್ಚಿದ್ದು. ಅಂದರೆ ಅದು ಅದಾಗಿ ಆಗಿದ್ದಿಲ್ಲ. ಅದಕ್ಕೆ ಈ ಗಿಡ ಮರಗಳು ಬೇಕಾದಷ್ಟಿದೆ, ಅರಣ್ಯ ಬೇಕಾದಷ್ಟಿದೆ. ಇಲ್ಲಿ ನಮ್ಮಲ್ಲಿ ರಸ್ತೆ ಬದಿಗೆ ಅಷ್ಟೇ ಗಿಡಗಳು, ಒಳಗೆ ಹೋದರೆ ಬರೀ ಹೊಲ. ಇದು ಹಾಗಲ್ಲ, ನಾವು ಮೇಗಿಂದ ನೋಡಿದಾಗ ನಮ್ಮ ಸುತ್ತಮುತ್ತಲೆಲ್ಲ ಗಿಡ ಅದು ಗಂಟೆಗಳು ಹಾಗೂ ದಟ್ಟವಾದ ಅರಣ್ಯವನ್ನು ನಾವು ಸ್ವತಃ ಕಣ್ಣಿಂದ ನೋಡಿದ್ದೇವೆ ತಿಳಿತಾ. ಹೀಗಾಗಿ ಇವರು ನಮ್ಮ ಈ ಮಲೇಷ್ಯಾ ದೇಶದಲ್ಲಿ ಈಗಾಗಲೇ ನಾವು 2-3 ಕಡೆಗಳು ಇದನ್ನು ರಾಜ್ಯಗಳಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ನೋಡಿದರೆ ಈ ರಸ್ತೆಯ ಎರಡು ಬದಿಗೆ ಗಿಡಗಳನ್ನು ಹಚ್ಕೊಂಡು ಅದನ್ನು ಒಂದೇ ರೀತಿಯಾದಂಥ ಸಸ್ಯಗಳನ್ನು ಬೆಳೆಸಿದ್ದಾರೆ. ಒಂದು ಸುತ್ತಲೂ ಅಂದರೆ ಗಿಡ ರಸ್ತೆಯ ಬದಿಗೆ, ರಸ್ತೆಯ ಆ ಕಡೆಗೆಲ್ಲ ಅರಣ್ಯವೇ ಇದೆ. ಹೀಗಾಗಿ ನಾನು ಮತ್ತು ರಸ್ತೆಯ ಅಗಲಗಳು ಅಂದರೆ ರಸ್ತೆಯ ಇದು ಟ್ರಾಫಿಕ್ಕಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅಗಲವಾದ ರಸ್ತೆಗಳಿವೆ. ಸ್ವಚ್ಛವಾದ ರಸ್ತೆಗಳನ್ನು ಇಲ್ಲೇ ನೋಡಿಕೊಂಡು ನನಗೆ ಇದರಿಂದ ಪ್ರಭಾವಿತನಾಗಿದ್ದೇನೆ. ಇದನ್ನು ನಾವು ನಮ್ಮ ದೇಶಕ್ಕೆ ಹೋಲಿಸಿದಾಗ ನಮಗೆ ಬಹಳ ಇದು ಬೇಜಾರಾಗ್ತದೆ. ಯಾಕಂದರೆ ಇಲ್ಲಿಯ ಅಂಥ ಒಂದು ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಇಲ್ಲ. ನಾವು ಅನೇಕ ರಂಗಗಳಲ್ಲಿ ಬೇರೆ ದೇಶಗಳಿಂದ ನಾವು ಮುಂದುವರೆದಿದ್ದೇವೆ. ಆದರೆ ಸ್ವಚ್ಛತೆಯಲ್ಲಿ ಮತ್ತು ನಮ್ಮ ಒಂದು ಪ್ರಾಮಾಣಿಕತೆ, ದೇಶಭಕ್ತಿಯ ಒಂದು ವಿಷಯದಲ್ಲಿ ನಾವು ಭಾಳ ಹಿಂದಿದ್ದೇವೆ ಅಂತಕೊಂಡು ನಮಗೆ ಬಹಳ ಅಂತ ಪಶ್ಚಾತ್ತಾಪ ನಮಗೆ ಆಗ್ತಾಯಿದೆ. ಮುಂದಾದರೂ ನಾವು ಅದು ಮತ್ತು ನಮ್ಮ ದೇಶದವ್ರು ಸಹ ಇದರ ಒಂದು ಕಡೆಗೆ ಹೆಚ್ಚಿನ ಒಂದು ಗಮನ ಕೊಡಬೇಕಂತ ಹೇಳ್ಕೊಂಡು ನಾನು ಕೇಳ್ತೀನಿ. ಬಾವಾ ನೆಕ್ಸ್ಟ್ ಬಾವಾ ನಿಮ್ಮದು ಬ್ಯಾಗನ್ ಕಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿನ್ನೆ? ಬ್ಯಾಗನ್ ಕಪ್ ಎಕ್ಸ್ಪೀರಿಯನ್ಸ್ ಬ್ಯಾಗನ್ ಬರ್ತಾ ಕಪ್ ಬ್ಯಾಗನ್ ಬರ್ತಾ ಪುಟ್ಟಿ ಕೊಟ್ಟಿತ್ತಲ್ಲ. ಅಯ್ಯೋ ಆಕ್ಚುಲಿ ಚಪಾತಿಗೆ ರೈಸಿಗೆ ಬೇಕಿತ್ತು ನಂಗೆ, ನಾ ಸಬ್ಜಿ ಏನಾದ್ರು ಇವಳು ತಗೊಂಬ ನಂಗೆ ಕೊಡು ಅಂದ. ಅವಳ ಕೈಯಲ್ಲೇ ಅದ್ರದ್ದು ಹ್ಯಾಂಡಲ್ ಇತ್ತಾಯ್ತಾ, ಅವಳು ನನಗೆ ಕೊಟ್ಲು. ನಾ ಅಪೋಸಿಟಲ್ಲಿ ನಾನು ಲೆಫ್ಟ್ ಹ್ಯಾಂಡಿಂದ ಜಸ್ಟ್ ಹಿಡ್ದೆ ಟಚ್ ಮಾಡ್ದೆ. ಮೈಕ್ರೋವೇವ್ ಫುಲ್ ಹೀಟ್ ಇತ್ತು, ಫುಲ್ ಕೈ ಬರ್ನ್ ಆಗೋಯ್ತು ನಂದು. ಪಾಪ ಬೇಡ ಸಲ ಕಣ್ಣಲ್ಲೆಲ್ಲ ನೀರು
ಸೊ ಅಷ್ಟೇ. ಡೋನಟ್ ತಿನ್ಸೋಕ್ಕಿಂತ ನೋವಾಗಿ ಆದಷ್ಟು ಆಗಿಲ್ಲ ಬಿಡು, ಪರವಾಗಿಲ್ಲ. ಈಕ್ವಲ್ ಆಯ್ತು. ಏನ್ ಈಕ್ವಲ್ ಆಗಿಲ್ಲ, ಡೋನಟ್ ಇನ್ನು ಅರ್ಧ ಬಾಕಿ ಇದೆ. ಡೋನಟ್ ತಿನ್ಸಿಲ್ಲು ಅವಳು, ನಂಗೆ ಬ್ಯಾಗಂ ಬರ್ತಾ ಬಿಸಿ ಕಪ್ ತಿನ್ಸಿಲ್ಲು. ನಾನು ಡೋನಟ್ ತಿನ್ಸ್ಬೇಕಾದ್ರೆ ನನ್ ಬೆರಳನ್ನೇ ಕಚ್ಚಿಬಿಟ್ಟ ಆಯ್ತಾ. ಅದು ನನಗೆ ಹೆಂಗ ಆಗ್ಬಿಡು, ಇಷ್ಟು ನೋವಾಯ್ತಂದ್ರೆ ಜೋರಾಗಿ ಚೀರ್ಕೊಂಡು ಕಣ್ಣಲ್ಲೆಲ್ಲ ಬುಳು ಬುಳು ನೀರ್ ಬರ್ತಾ ಇದೆ. ಹಂಗೆ ನಗ್ತಾನೂ ಇದ್ದೀನಿ, ನೀರು ಬರ್ತಾ ಇದೆ ನನಗೆ. ಇವತ್ತು ಸಮಾಧಾನ, ನಿನ್ನೆ ಸಮಾಧಾನ ಆಯ್ತು ನನಗೆ. ಓಕೆ, ಕೇಳಿದ್ರಲ್ಲ. ಈಗ ಈ ಎಕ್ಸ್ಪೀರಿಯನ್ಸ್ ಇಂದ ಈಗ ವಿನುತಾ ಪಾಟನ್ ಕೈಯಲ್ಲಿ ಇರೋದು ಓನ್ಲಿ 9 ಬೆರಳುಗಳು ಮಾತ್ರ. ತೋರಿಸಿ. ಹೇಳ್ತೆ ಯಾಕಂತ ರೀಸನ್ ಆಯ್ತಾ. ಡೋನಟ್ ತಿನ್ಬೇಕಂತ ತಂದ್ಲು, ಆಮೇಲೆ ಚೆನ್ನಾಗಿತ್ತು. ಆಮೇಲೆ ಉಳಿದಿದ್ದ ಡೋನಟ್ಸ್ ಅನ್ನ ಫ್ರೀಜ್ ಅಲ್ಲಿ ಇಟ್ಟಿದ್ಲು, ಅದು ಸ್ವಲ್ಪ ಹಾರ್ಡ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ತಿನ್ಬೇಕಾದ್ರೆ ನಂಗೆ ಅದೇನೋ ಗೊತ್ತಿಲ್ಲ, ಬೆಳೆ ಜೊತೆಗೆ ಇತ್ತು, ಅದು ಕಚ್ಬಿಟ್ಟೆ. ಬೆರಳೇ ಇಲ್ಲ, ಟೋರ್ ಬೆರಳ ಎಕ್ಸ್ಪೀರಿಯನ್ಸ್. ಏನ್ ನಾಕ್ ಎಕ್ಸ್ಪೀರಿಯನ್ಸ್. ಮಲೇಷ್ಯಾದಲ್ಲಿ ಕೊಲಾಲಂಪುರ್ ಬಿಟ್ಟ ಪೆನಾಂಗ್ ಅಲ್ಲಿ ನಾವು ನೋಡಿರೋಂಥ ಡಿಫ್ರೆಂಟ್ ಥಿಂಗ್ ಏನಂದ್ರೆ, ಇಲ್ಲಿ ಪೆನಾಂಗ್ ಊರಲ್ಲಿ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಇದ್ದೀವಿ, ಸ್ವಲ್ಪ ದೂರದಲ್ಲೇ ಇದಿದೆ, ಏನಂದ್ರೆ ಸಿ ಇದೆ. ಇಲ್ಲಿ ಸ್ವಲ್ಪ ಇದರಲ್ಲಿ ಆಪೋಸಿಟ್ ಅಲ್ಲೇ ಹಿಲ್ಸ್ ಇದೆ. ಸೊ ಅಲ್ಲಿ ಸಂಜೆನೆ ಕ್ಲೌಡ್ ಕ್ರಿಯೇಷನ್ ಆಗುತ್ತೆ, ಮಳೆ ಆಗುತ್ತೆ, ಡಿಫ್ರೆಂಟ್ ವೆದರ್ ಆಗುತ್ತೆ ಒನ್ ಡೇ ಅಲ್ಲಿ. ಬಟ್ ಏನಂದ್ರೆ ಇಲ್ಲಿನ ಜನಗಳು ಮಾರ್ನಿಂಗ್ 5 o'clock ಎಲ್ಲರೂ ಎದ್ದು ಅವ್ರ ಡೈಲಿ ರೂಟೀನ್ ವರ್ಕ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ವಿತಿನ್ 5:30 ಎಲ್ಲ ಅಫಿಷಿಯಲ್ ಆಫೀಸ್ ವರ್ಕ್ಸ್ ಎಲ್ಲ, ಹಾಸ್ಪಿಟಲ್ಸ್ ಎಲ್ಲ ಬಂದಾಗತ್ತೆ. ನೈಟಲ್ಲಿ ಮಾತ್ರ ಕ್ಲೀನಿಂಗ್ ಸಿಗಲ್ಲ. ಬಟ್ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಇಲ್ಲಿ 7-Eleven ಶಾಪ್ ಆ್ಯಂಡ್ KK ಮಾರ್ಟ್ ಅಂತೆಲ್ಲ ಇದೆ. KK ಮಾರ್ಟ್ ಚೆನ್ನಾಗಿದೆ. ಸೊ 24 hours ಓಪನ್ ಇರುತ್ತೆ. ಸೊ ಅಲ್ಲೇನು ಬೇಕಾ ಬೈ ಮಾಡ್ಬೋದು ನೆಸೆಸಿಟಿ ಥಿಂಗ್ಸ್. ಬಟ್ ಏನಂದ್ರೆ 9 ಗಂಟೆ ಮೇಲೆ ಯಾರು ಕಾಣಲ್ಲ ರೋಡ್ ಮೇಲೆ, ಎಲ್ಲ ಕ್ಲೋಸ್. ಬೆಳಗ್ಗೆ 6 ಗಂಟೆ ಫುಲ್ ಕ್ರೌಡ್ ಅಂದ್ರೆ. ಅಂಡ್ ಮೊದಲು ನೋಡಿದೇನಂದ್ರೆ ತುಂಬಾ ಓಲ್ಡ್ ಏಜ್ ಪೀಪಲ್ ಕೂಡ ಇಲ್ಲಿ ಆರಾಮಾಗಿ ವಾಕ್ ಮಾಡ್ಕೊಂಡು ಹೆಲ್ತಿಯಾಗಿ ಲೀನ್ ಆಗಿದ್ದಾರೆ. ಅವರಿಗೆ ಏನೇ ಆಕ್ಟಿವಿಟೀಸ್ ಇತ್ತಂದ್ರೆ ಅವರಿಗೆ ಫ್ರೀಯಲ್ಲಿ ಇದ್ ಮಾಡ್ತಾರೆ, ಆಕ್ಟಿವಿಟೀಸ್ ಫ್ರೀಯಲ್ಲೇ ಕೊಡ್ತಾರೆ. ಮತ್ತೆ ಕೆಲವೊಂದಕ್ಕೆ ಹಾಫ್ ರೇಟ್ 50% ಆಫ್ ಆಗಿರುತ್ತೆ. ಸೊ ಸೀನಿಯರ್ ಸಿಟಿಜನ್ಗೆ ಫಸ್ಟ್ ಪ್ರಾಮುಖ್ಯತೆ ಕೊಡೋದು ಗೊತ್ತಾಗತ್ತೆ ಇಲ್ಲಿ. ನಿಮಗೆ ಮಿನಿಯೇಚರ್ ಮತ್ತು ವಂಡರ್ಫುಲ್ ಮ್ಯೂಸಿಯಂ ಒಳಗೆ ಯಾವ್ದು ಹೆಚ್ಚು ಇಷ್ಟ ಆಗಿದ್ದ? ದಾಣಿ ಅಂದ್ರಲ್ಲ, ದಾಣಿ ಡಬ್ಬ ಮಿನಿಯೇಚರಲ್ ದಾಣಿ ಸೆಕ್ಷನ್ ಅಂತೂ ನಂಗೆ ಭಾಳ ಇಷ್ಟ ಆಯ್ತು. ಅದು ಕೊಟ್ಬಿಟ್ರೆ ಹಂಗೆ ತಗೊಂಡ್ ಹೋಗ್ಬಿಡ್ತೀನಿ, ಬಂಗಾರದಂಗೆ ಇಟ್ಕೊಂಡು ನೋಡ್ಕೋತೀನಿ. ಅದ್ರಲ್ಲೆಲ್ಲ ಇಷ್ಟ ಆಯ್ತು. ದಾಣಿ ಡಬ್ಬ ಕೊಟ್ಟಿದ್ರೆ ಸುಮ್ಮನೆ ತಗೊಂಡ್ ಹೋಗ್ತಿದ್ದೆ. ಯಾವ್ದು ಮ್ಯೂಸಿಯಂ? ಸೊ ಇವಾಗ ಎಲ್ಲರದು ಆಯ್ತು. ಇವಾಗ ಈ ಟ್ರಿಪ್ ಹೋಸ್ಟ್ ಮಾಡಿರೋರ್ದನ್ನ ಫೀಡ್ಬ್ಯಾಕ್ ಅನ್ನ ಕೇಳುವ, ಫೀಡ್ಬ್ಯಾಕ್ ಒಪಿನಿಯನ್ ಅನ್ನ ಕೇಳುವ. ಅವರ ಒಪಿನಿಯನ್, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಕೇಳುವ. ಪ್ಲಾನ್ ಮಾಡ್ಬೇಕಾದ್ರೆ ಆಕ್ಚುಲಿ ನಾ ಆರಾಮಾಗಿ ಒಪ್ಕೊಂಡ್ಬಿಟ್ಟೆ. ಸೊ ಅದನ್ನ 2-3 ತಿಂಗಳ ಮುಂಚಿಂದನೂ ಪ್ಲಾನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅವಾಗ ಆರಾಮಾಗಿ ಆಕತಿ, ಆರಾಮಾಗಿ. ಯಾವ ಊರು ಅಂತ ಹೇಳ್ಕೊಂಡು ಫಸ್ಟ್. ಸೊ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಾನು ಮಲೇಷ್ಯಾ ಮತ್ತು ಸಿಂಗಾಪುರ್ ಅಂತ ಮಾಡಿದ್ದೆ. ಸೊ ಅದಕ್ಕಂದ್ರೆ ಸ್ಟಾರ್ಟಿಂಗ್ ನಂಗೆ ಅನಿಸ್ತು ಮಲೇಷ್ಯಾದಾಗೆ 2 ವಾರ ಸೊ 2 ವಾರ ತಿರ್ಗೋದು ಅಷ್ಟು ಉಂಟಿಲ್ಲ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಸ್ಟಾರ್ಟಿಂಗ್ ಒಳಗೆ. ಹಾಗೆ ಅದಕ್ಕೆ ಥೈಲ್ಯಾಂಡ್ ನೋಡೋಣ, ಸಿಂಗಾಪುರ ನೋಡೋಣ ಅಂತ ಅನ್ಕೊತಾ ಇದ್ದೆ. ಸೊ ಕೊನೆಗೆ ಸಿಂಗಾಪುರ್ದು ವೀಸಾ ತುಂಬ ಇದು ಡಿಫಿಕಲ್ಟ್ ಅಂತ ಗೊತ್ತಾಯಿತು. ಹಾಗೆ ಈಗ ಮಲೇಷಿಯಾದು ಡಿಸೆಂಬರ್ ಒಳಗೆ ವೀಸಾ ಫ್ರೀ ಅಂತ ಗೊತ್ತಾಯಿತು. ಹಾಗಾಗಿ ಜನವರಿ ಒಳಗೆ ಮಾಡಬೇಕಾಗಿದ್ದು ಪ್ಲ್ಯಾನನ್ನು ಡಿಸೆಂಬರ್ ಒಳಗೆ ಹಾಕ್ಕೊಂಡೆ. ಸೊ ಜನವರಿ ಮಾಡಬೇಕಾದ್ರೆ ಮತ್ತು ಅದು ವೀಸಾ ಮಾಡಬೇಕಿತ್ತು, ಭಾಳ ಟೈಮ್ ತೊಗೋತಿತ್ತು. ಸೊ ಒಬ್ರದ್ದೇನಾದ್ರು ಹೋಲ್ಡ್ ಆಗಿತ್ತಂದ್ರೆ ಇಡೀ ಟ್ರಿಪ್ ಡಿಲೇ ಆಗ್ತಿತ್ತು. ಹಾಗಾಗಿ ನಾವು ಮಲೇಷಿಯಾನೇ ಮಾಡುವಂಥ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ ಗೊತ್ತಾಯಿತು. ಮಲೇಷ್ಯಾ ಒಳಗೆ ತಿರುಗೋದು ಇನ್ನೂ ತುಂಬ ಇದೆ ಅಂತ. ಸೊ ನಾವೀಗ 14 ದಿನದ ಟ್ರಿಪ್ ಮಾಡಿ ಈಗ ಕೋಲಾಲಂಪುರ್ ಮತ್ತು ಸೊ ಫೈನಲಿ ಎಲ್ಲ ಆ್ಯಕ್ಚುಲಿ ಅನಾಲಿಸಿಸ್ ಮಾಡಿದ್ಕೊಳ್ಳೆ ಮಲೇಷಿಯಾ 2 ವೀಕ್ಸಿಗೆ ಟ್ರಿಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ರು.
ಸೊ ನಾವೆಲ್ಲ ಒಂದ್ಸಲಿ ಫ್ಯಾಮಿಲಿ ಹೋಗೋಣಂತ ಇಷ್ಟ ಆಯ್ತು ನನಗೆ. ಅಟ್ಲೀಸ್ಟ್ ಒಂದ್ಸಲಿ ಆದರೂ ಎಲ್ಲರಿಗೂ ಕರ್ಕೊಂಡು ಹೋಗಿ, ದೊಡ್ಡವರಿಗೂ ಆ್ಯಕ್ಚುಲಿ ಕರ್ಕೊಂಡು ಹೋಗಿ ಅವರು ಇದೆಲ್ಲ ನೋಡಿರೋದಿಲ್ಲ, ಅಟ್ಲೀಸ್ಟ್ ಒಂದ್ಸಲಿ ತೀರಿಸಿ ಅವರಿಗೂ ಹೊರಗಿನ ಪ್ರಪಂಚ ಯಾವ ಥರ ಇರುತ್ತೆ ಕಾಣಿಸ್ಬೇಕಂತ ಒಂದು ಇದಿತ್ತು. ಸೊ ಅದು ಈಗ ಪೂರ್ತಿ ಆಗ್ತಾ ಇದೆ. ಸೊ ನಾವೀಗ ವೇರ್ ಸ್ಟಿಲ್ ಇನ್ ದ ಹಾಫ್ ಆಫ್ ದ ಟ್ರಿಪ್. ಸೊ ಅರ್ಧ ಟ್ರಿಪ್ ಮುಗಿದಿದೆ ನಮ್ಮದು. ಸೊ ಒಂದ್ಸಲಿ ನಮ್ಮದು ಟ್ರಿಪ್ ಇದು ಮುಗಿದ್ಕೊಳ್ಳೆ. ಸೊ ಮ್ಯಾನೇಜ್ಮೆಂಟ್ ಆರಾಮ ಅದು ಇದು ಈಗ ಹೋಟೆಲ್ ಬುಕ್ಕಿಂಗು ಅದು ಇದು ಎಲ್ಲ ಸಿಂಪಲಾಗಿ ಹಾಕಂತ ಅಂದ್ಕೊಂಡೆ. ಆದರೂ ತುಂಬ ಹೆವಿ ಅನ್ನಿಸ್ತು. ಅಂದರೆ ನಾವು ವರ್ಕ್ ಮಾಡ್ತಾನೆ ಈಗ ಆ್ಯಕ್ಚುಲಿ 3 months ಮುಂಚೆನೇ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ, ಅದು ಫ್ಲೈಟ್ ಬುಕ್ಕಿಂಗು ಹೋಟೆಲ್ ಬುಕ್ಕಿಂಗ್ ಅದಂತ. ಸೊ ಅದು ತುಂಬ ಒಬ್ಬನೇ ಮಾಡೋದು ತುಂಬ ಹೆವಿ ಆಗ್ತದಂತ ಫ್ಲೈಟ್ ಇದು ಹೋಟೆಲ್ ಡಿಪಾರ್ಟ್ಮೆಂಟ್ ಪುಟ್ಟಿಗೆ ಕೊಟ್ಬಿಟ್ಟೆ. ಸೊ ಹೋಟೆಲ್ ಡಿಪಾರ್ಟ್ಮೆಂಟೆಲ್ಲ ಪುಟ್ಟಿನೇ ನೋಡ್ಕೋತು. ಸೊ ಹಾಗೇ ಎಕ್ಸ್ಪೆನ್ಸಸ್ಸು ಈಗ ಪುಟ್ಟಿನೇ ನೋಡ್ಕೋತು ಹೋಟೆಲ್ಸ್ದೆಲ್ಲ. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ನಾನು ನೋಡ್ಕೋತಿದ್ದೀನಿ. ಸೊ ಅದರೊಳಗೆ ಫ್ಲೈಟ್ ಬುಕ್ಕಿಂಗ್ ಎಲ್ಲ ಮುಂಚೆನೇ ಮಾಡಿಟ್ಟಿದ್ರು. ಅಂದರೆ ಈಗ ಫ್ಲೈಟ್ ಬುಕ್ಕಿಂಗ್ ಹತ್ರ ಬಂದಂಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ 2 ತಿಂಗಳ ಮುಂಚೆನೇ ಫ್ಲೈಟ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ನಾವು. ಆದರೆ ಅಟ್ರಾಕ್ಷನ್ಸ್ನ ಯಾವುದೂ ಮಾಡಿರಲಿಲ್ಲ. ಅಟ್ರಾಕ್ಷನ್ಸ್ ಒಳಗೂ ಡಿಫ್ರೆಂಟ್ ವೆರೈಟೀಸ್ ಇದೆ. ಅಂದರೆ ಕೆಲವೊಂದು ಇದೇ ದಿನ ಇದೇ ಟೈಮ್ ಮಾಡಬೇಕಂತ ಇರುತ್ತೆ, ಅದಕ್ಕೆ ಇದಕ್ಕೆ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಓನ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಮತ್ತು ಡಿಸೆಂಬರ್ ಅಂದರೆ ಸ್ವಲ್ಪ ಭಾಳ ಆ್ಯಕ್ಚುಲಿ ಸೀಸನ್ ಟೈಮ್ ಇಲ್ಲಿದು ಮಲೇಷಿಯಾದು. ಹಾಗಾಗಿ ಕೆಲವೊಂದು ಪರ್ಟಿಕ್ಯುಲರ್ ಅಟ್ರಾಕ್ಷನ್ಸನ್ನು ಮುಂಚೆನೇ ಬುಕ್ ಮಾಡ್ಕೊಂಡು ಬಿಟ್ಟಿದ್ದೆ. ಸೊ ಕೆಲವೊಂದು ಹೆಂಗಿರುತ್ತೆ ಅಂದರೆ ಆ ದಿನದ ಡೇಟಿಂದ ಬುಕ್ ಮಾಡ್ಕೋಬೇಕು, ಆದರೆ ಯಾವ ಟೈಮಿಗೆ ಬೇಕಾದರೂ ಹೋಗ್ಬೋದು. ಸೊ ಆ ಥರ ಇರುತ್ತೆ. ಇನ್ನೊಂದು ಕೆಲವೊಂದು ತುಂಬ ಅಟ್ರಾಕ್ಷನ್ಸ್ ಯಾವ ಥರ ಇರುತ್ತೆ ಅಂದರೆ ಹೋದಿದ್ರೆ ಟಿಕೆಟ್ ಸಿಕ್ಬಿಡುತ್ತೆ. ಸೊ ಆ ಥರ ಇತ್ತು. ಅಂದರೆ ಈಗ KL ಬರ್ಡ್ ಪಾರ್ಕ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ಇಲ್ಲಿ ತುಂಬ ಜನ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ನಾನು ನೋಡಿಕೊಂಡೆ, ಅದನ್ನು ಮಾಡಿರಲಿಲ್ಲ. ಸೊ ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿತು. ಸೊ ಈವನ್ ಪರ್ ಡೇ ವೈಸ್ ಏನೇನೆಲ್ಲ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಸೊ ಇದೆಲ್ಲ ನಾನು ಡಿಟೇಲ್ ಆಗಿ ಇದು ಮಾಡಿ ನಾವೊಂದು ಮಲೇಷಿಯಾ ಟ್ರಿಪ್ಪದ್ದು ಇದನ್ನೇ ಮಲೇಷಿಯಾ ಟ್ರಿಪ್ಪಿಂದ ಒಂದು ವಾಟ್ಸಪ್ ಗ್ರೂಪೇ ಮಾಡಿಟ್ಟಿದ್ದೆ. ಅದನ್ನು ಆ್ಯಕ್ಚುಲಿ ನಾವು 2-3 ತಿಂಗಳಿಂದ ಡಿಸ್ಕಷನ್ ಮಾಡಿ ಇದು ಮಾಡ್ತಾಯಿದ್ರು. ಬಾಬಾ ಅತ್ತೆಗೆ ನಂತರ ಆ್ಯಡ್ ಮಾಡಿದ್ರು, ಲಾಸ್ಟ್ ಟೈಮಿಗೆ ಆ್ಯಡ್ ಮಾಡಿದ್ರು. ಸೊ ಪ್ಲ್ಯಾನಿಂಗ್ ಒಳಗೆ ತುಂಬ ಟೈಮ್ ಹೋಯಿತು. ಸೊ ಸ್ವಲ್ಪ ಡಿಸ್ಕೌಂಟ್ಸಿಗೂ ಹೆಲ್ಪ್ ಮಾಡಿದೆ. ಪುಟ್ಟಿ ಸ್ವಲ್ಪ ಫ್ಲೈಟ್ ಬುಕ್ಕಿಂಗ್ ಒಳಗೆ ಡಿಸ್ಕೌಂಟ್ ಒಳಗೂ ತುಂಬ ಹೆಲ್ಪ್ ಮಾಡ್ದೆ. ICICI ಬ್ಯಾಂಕ್ ಯೂಸ್ ಮಾಡಿದ್ರು, ಆಕ್ಸಿಸ್ ಬ್ಯಾಂಕ್ ಯೂಸ್ ಮಾಡಿದ್ರು. ಸೊ ಅದರೊಳಗೆ ಸ್ವಲ್ಪ ಇದು ಉಳಿತು. ಆ ಪ್ರಕಾರನೂ ಪುಟ್ಟಿ ತನ್ನ ಅಳಿದ ಸೇವೆಯನ್ನು ಮುಂದುವರಿಸ್ತು. ಆಮೇಲೆ ಈಗ ನೋಡ್ತಾ ಇದ್ದಂತೆ ಒಂದು 2-3 ವಾರ ಉಳಿದಿತ್ತು. ಸೊ ಲಾಸ್ಟ್ 1 ತಿಂಗಳಿದ್ದಾಗೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನಮಗೆ. ಸೊ ಯಾಕಂದರೆ ಅವಾಗ ಆ ಬುಕ್ಕಿಂಗ್ ಈ ಬುಕ್ಕಿಂಗ್ ಅಂತ ಆಫೀಸ್ ವರ್ಕ್ ಜೊತೆಗೆ ಇದು ಮಾಡಬೇಕಾದ್ರೆ ಸ್ವಲ್ಪ ಹೆವಿ ಲೋಡ್ ಬೀಳ್ತಾ ಇತ್ತು ನನಗೆ. ಸೊ ಸೊ ಪಾಸ್ಪೋರ್ಟ್ ಒಂದು ನಿಮ್ದೆಲ್ಲ ಮುಂಚೆ ಅದು ಪುಟ್ಟಿನ ನೋಡ್ಕೋತೀವಿ. ಅದು ಇಂಡಿಚಿ ಸೇವೆನೂ ಆ ಪುಟ್ಟಿನ ಮಾಡ್ತಾ ಅದು ಹೇಳ್ಬಿಟ್ಟಿದ್ದೆ, ಈ ಎಲ್ಲ ಆಗೋದಿಲ್ಲ ನೀವೊಂದು ಸ್ವಲ್ಪ ತಗೋ ಅಂತ ಹೇಳಿದಾಗ ಪುಟ್ಟಿ ಅದನ್ನು ಪಾಸ್ಪೋರ್ಟ್ನಿಂದೆಲ್ಲ ನೋಡ್ಕೋತ 3 ಜನದ್ದು. ಸೊ ಅದು ತುಂಬ ಹೆಲ್ಪ್ ಆಯಿತು. ಸೊ ಅದ್ರ ನಂತರ ಈಗ 1 ವೀಕ್ ಮುಂಚೆ ಎಲ್ರಿಗೂ ಕರೆಸಿದ್ರು. ಯಾಕಂದರೆ ಈಗ ಲಾಸ್ಟ್ 2 to 3 ಡೇಸ್ ಮುಂಚೆ ಬಂದರೆ ಈಗ ಅಲ್ಲಿ ಡಿಸ್ಕಷನ್, ಈಗ ನಮಗೆ ಪ್ಯಾಕಿಂಗ್ ಹೆಂಗೆ ಮಾಡಬೇಕು ಅದಕ್ಕೆ ಹೆಚ್ಚು ಟೈಮ್ ಸಾಕಾಗಲ್ಲ ಅಂತ ಹೇಳಿ 1 ವೀಕ್ ಮುಂಚೆನೇ ಎಲ್ರಿಗೂ ಹೈದ್ರಾಬಾದ್ ಕರೆಸಿದ್ರು. ಸೊ ಎಲ್ಲರೂ ಹೈದ್ರಾಬಾದಿಗೆ ಬಂದಿದ್ದರು 1 ವೀಕ್ ಮುಂಚೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡ್ಕೊತ ಹ್ಞೂ ಅನ್ನೋದ್ರೊಳಗೆ 1 ವೀಕ್ ಬಂದೋಯ್ತು. ಸೊ ಅದ ನಂತರ ನಮ್ಮದು ಫ್ಲೈಟ್ಸ್ ಇತ್ತು. ಸೊ ಫ್ಲೈಟ್ಸು ಆರಾಮಾಗಿ ಆಗ್ತಾಯಿತ್ತು. ಸೊ ಕೋಲಾಲಂಪುರ್ ಟು ಹೈದ್ರಾಬಾದ್ ಟು ಚೆನ್ನೈಗೆ ಹೋಗಿದ್ರು, ಅದು ಸ್ಮೂತ್ ಆಗಿತ್ತು. ಆದರೆ ಚೆನ್ನೈ ಟು ಹೈದ್ರಾಬಾದ್ ಹೋಗ್ಬೇಕಾದ್ರೆ ಒಂದು ಗ್ಲಿಚ್ ಆಯಿತು. ಸೊ ಅದರೊಳಗೆ ಮತ್ತು ಆಟೋ ಪೈಲಟಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ಆರಾಮಾಗಿ ಹೋಯಿತು. ಚೆನ್ನೈ ಟು ಕೋಲಾಲಂಪುರು. ಸೊ ಅದ್ರ ನಂತರ ಲ್ಯಾಂಡ್ ಆದ್ಕೊಳ್ಳೆ ನಾವು ಆರಾಮಾಗಿ ನಾನು ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬಿಂದ ಒಂದು ದೊಡ್ಡ ಸಮಸ್ಯೆ ಇತ್ತು ಸ್ಟಾರ್ಟಿಂಗ್ ಒಳಗೆ. ಅಂದರೆ ಈಗ ನಾವು ಗ್ರ್ಯಾಬ್ ತೊಗೋಬೇಕು, ಒಟ್ಟು ಟೋಟಲಿ 3 ಥರದ ಆಪ್ಷನ್ ಇತ್ತು ನಮ್ಮ ಕಡೆಗೆ. ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ 3 ಥರ ಆಪ್ಷನ್ ಸಿಕ್ತು. ಒಂದು ಗ್ರ್ಯಾಬ್ ಅಂದರೆ ನಮ್ಮದು ಇಂಡಿಯನ್ದು ಇದ್ದಂಗೆ, ಏನು
ಊಬರ್ ಓಲಾ ಇದ್ದಂಗೆ. ಸೊ ನಾವು ಅಲ್ಲಲ್ಲೇ ಬುಕ್ ಮಾಡ್ಕೊಂಡು, ಅಂದರೆ ನಮಗೆ ಎಲ್ಲಿಂದ ಹೋಗ್ಬೇಕು ಅಂತ ಅಲ್ಲಲ್ಲೇ ಬುಕ್ ಮಾಡ್ಕೊಂಡು ಅಲ್ಲಲ್ಲೇ ಯೂಸ್ ಮಾಡೋದು. ಆದರೆ ಅದ್ರದ್ದು ಮೇನ್ ಪ್ರಾಬ್ಲಮ್ ಏನಂದರೆ ನಮ್ಮ ಟೈಮಿಗೆ ಅಂದ್ರೆ ಅವರು ಎಷ್ಟು ಟೈಮ್ ತೊಗೋತಾರೆ ಹೇಳೋಕ್ಕೆ ಬರೋದಿಲ್ಲ. ಮತ್ತು ಕೆಲವೊಂದು ಸಲ ಏನಾಗ್ತದೆ ಅಂದರೆ ಅರ್ಲಿ ಮಾರ್ನಿಂಗ್ ಲೇಟ್ ನೈಟ್ ಬುಕ್ ಅವ್ರು ಬರ್ದೇನೇ ಇರ್ಬೋದು. ಸೊ ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಅದೊಂದು ಆಪ್ಷನ್ ಇತ್ತು. ಅದು ಆ್ಯಕ್ಚುಲಿ ಚೀಪೆಸ್ಟು. ಅಂದರೆ ಪರ್ ಡೇ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಪ್ರಕಾರ ಗ್ರ್ಯಾಬ್ ಯೂಸ್ ಮಾಡಿದರೆ ಪರ್ ಡೇ 6,000 to 7,000 7,000 to 8,000 ಸುಮಾರು ಹೋಗ್ತಿತ್ತು. ಅಟ್ಲೀಸ್ಟ್ $7,000 ಖರ್ಚಾಗ್ತಿತ್ತು ಪರ್ ಡೇ. ಸೊ ಸೆಕೆಂಡ್ ಆಪ್ಷನ್ ಇದ್ದಿದ್ದು ನಾವೇ ಯಾರು ಲೋಕಲ್ ರೈಟ್ಸಿಗೆ ಹಿಡ್ದು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೇ ತೊಗೊಳೋದು. ಸೊ ನಾವು ಅದೇ ಆಪ್ಷನ್ಗೆ ಹೋಗಿದ್ವಿ. ಸೊ ಆದರೆ ಒಂದು ಸ್ವಲ್ಪ ಹೆಚ್ಚು ಬಿತ್ತು, ಗ್ರಾಬ್ಗಿಂತ ತುಂಬ ಹೆಚ್ಚು ಬಿತ್ತು. ಸೊ ಪರ್ ಡೇ ನಮ್ಗೆ ಸುಮಾರು 16,000 ಸುಮಾರು ಬಿತ್ತು. ಮತ್ತು ಇನ್ನೊಂದು ಥರ್ಡ್ ಆಪ್ಷನ್ ಅಂದರೆ ಸ್ವಲ್ಪ ಕಾಸ್ಟ್ಲಿ. ಅದನ್ನ ಆನ್ಲೈನಿಂದ ಅಂದರೆ ಹೆಚ್ಚು ರೆಪ್ಯೂಟೆಡ್ ಇರ್ತೈತೆ, ಹೆಚ್ಚು ಜೆನ್ಯೂನ್ ಇರ್ತೈತೆ. ಯಾಕಂದ್ರೆ ಈಗ ನಾವು ಲೋಕಲ್ ರೈಡ್ಸಿಗೆ ಕಾಲ್ ಮಾಡಿ ಅವ್ರು ಬುಕ್ ಮಾಡಿದ್ರೆ ಅವ್ರು ಬೇರೆ ಬುಕ್ಕಿಂಗ್ ಸಿಕ್ಬಿಟ್ರೆ ನಮ್ಮ ಬುಕ್ಕಿಂಗ್ ಹೋಗ್ಬಿಡ್ತೈತಿ. ಸೊ ಅದೊಂದು ರಿಸ್ಕ್ ಇತ್ತು ಅದರೊಳಗೆ. ಅದೃಷ್ಟವಶಾತ್ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ಕ್ಯಾಬ್ನವನು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ದ ಆ ಲೆಕ್ಕದಾಗೆ. ಸೊ ಥರ್ಡ್ ಇದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿತ್ತು. ಆನ್ಲೈನ್ ಬುಕ್ಕಿಂಗ್ ಒಳಗೆ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಫಾರ್ ಎಕ್ಸಾಂಪಲ್ ಅಂದ್ರೆ ಜಸ್ಟ್ ಫಾರ್ ಕಂಪ್ಯಾರಿಸನ್, ಈಗ ಲೋಕಲ್ದವನಿಗೆ ನಮಗೆ ನಾವೇನು ಬುಕ್ಕಿಂಗ್ ತೊಗೊಂಡಿದ್ದೇವಲ್ಲ ಅವನು ಒಂದು ರೈಡಿಗೆ ಈಗ ಸಪೋಸ್ $20 ತೊಗೊಂಡ್ರೆ ಆನ್ಲೈನ್ದವ್ರು $30 ತೊಗೋತಿದ್ರು. ಯಾಕಂದರೆ ಅವರು 10% ಅವ್ರು ಶೇರ್ ಬೇಕಲ್ಲ ಅವರಿಗೆ, ಅವರು ಆ್ಯಕ್ಚುಲಿ ನಮ್ಗೆ ಕೊಡ್ತಿದ್ದಾರೆ. ಸೊ ಅವ್ರು $20 ಕ್ಯಾಬ್ನಲ್ಲಿ ಕೊಟ್ಟು ಅವರು $10 ಇಟ್ಕೊಳೋದು ಆ ಥರ. ಹಾಗಾಗಿ ಅದು ಕಾಸ್ಟ್ಲಿ ಆಗ್ತಿತ್ತು. ಮತ್ತು ಅದ್ರೊಳಗೆ ಮತ್ತೊಂದು ಆನ್ಲೈನ್ ಮಾಡಿದ್ರೆ ಡಿಸಡ್ವಾಂಟೇಜ್ ಏನಂದರೆ ಅದ್ರದ್ದು ಟೈಮಿಂಗ್ ಫಿಕ್ಸ್ ಇರ್ತೈತೆ. ಸೊ ಟೈಮಿಂಗ್ ಫಿಕ್ಸ್ ಇರ್ತೈತಿ. ಸೊ ಅವ್ರದ್ದು ರೂಲ್ಸ್ ಏನಂದರೆ 30 minutes ವರೆಗೆ ವೆಯ್ಟ್ ಮಾಡ್ತಾರೆ ಅವರು. ಆ ಟೈಮಲ್ಲಿ ನಾವು ಅಲ್ಲಿ ಹೋಗದೇ ಇದ್ದರೆ ಅವರು ಡ್ರೈವರ್ ವಾಪಸ್ ಹೋಗಿಬಿಡ್ತಾನೆ ಮತ್ತು ನಮಗೆ ರಿಫಂಡ್ ಸಿಗೋದಿಲ್ಲ. ಸೊ ಆದ್ರೆ ಇಲ್ಲಿ ನಮ್ಗೆ ಹಾಗಾಗಲಿಲ್ಲ. ಸೊ ಲೋಕಲ್ ಅವರಿಗೆ ಜೆನ್ಯೂನ್ ಪರ್ಸನ್ ನಮ್ಗೆ ಸಿಕ್ಕಿದ್ದ. ಸೊ ಹಾಗಾಗಿ ಅವನು ಲೇಟ್ ಆತಂದ್ರೆ ನಮ್ಗೆ ವೆಯ್ಟ್ ಮಾಡ್ತಿದ್ದ. ಸೊ ನಮಗೆ ಕೆಲವೊಂದು ಕನ್ಸೆಷನ್ನು ಕೊಟ್ಟ ಅವನು. 8 hours ಇಂದ ನಾವು 12 hours ಮಾಡಿದಾಗೆ ಓನ್ಲಿ $100 ಅಷ್ಟೇ ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ದ. ಆದರೆ ಬೇರೆಯವರಾದರೆ ಪರ್ ಎಕ್ಸ್ಟ್ರಾ ಅವರಿಗೆ $60 to 70 ಚಾರ್ಜ್ ಮಾಡ್ತಾರೆ. ಸೊ ಈ ಒಂದು 8 hours-ಗೆ $700. ನೆಕ್ಸ್ಟ್ 4 hours-ಗೆ ಓನ್ಲಿ $100. ಸೊ ಈವನ್ ಸಮ್ಟೈಮ್ಸ್ ನಾವು 8 hours-ಗಿಂತ ಒಂದು ½ an hour ಹೆಚ್ಚಾತಂದ್ರು ಅದನ್ನ ಅವನು ಡಿಸ್ಕೌಂಟ್ ರೀತಿಯೊಳಗೆ ಕೊಟ್ಟ. ಸೊ ಹಾಗಾಗಿ ಕ್ಯಾಬ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ, ಒಂದು ಎಕ್ಸ್ಟ್ರಾ ದುಡ್ಡು ಹೋದರೂ ಕ್ಯಾಬ್ ಎಕ್ಸ್ಪೀರಿಯನ್ಸ್ ಒಂದು ಚೆನ್ನಾಗಿತ್ತು ನಮ್ಮದು. ಸೊ ಅದು ಬಿಟ್ಟು ನನಗೆ ಇಲ್ಲಿವರೆಗೆ ಹೆಚ್ಚು ಇಷ್ಟ ಆಗಿದ್ದಂದ್ರೆ ಒಂದು ಇವತ್ತಿಂದ ಆ್ಯಕ್ಚುಲಿ ರೈಡು. ಸೊ ಇವತ್ತಿಂದ ಲಾಂಗೆಸ್ಟ್ ವಾಟರ್ ರೈಡು ಅದು 1111 ಮೀಟರ್ ದೂರ ಇರೋದು, 1.1 kilometer ದೂರ ಇರೋದು. ಅದರೊಳಗೆ ಮೇನ್ಲಿ ಹೆದರಿಕೆ ಆಗಿದೆ ಅಂದರೆ ಅದು ಹೀಗೀಗ ಆಗ್ತಿರ್ಬೇಕಾದ್ರೆ ಎಲ್ಲೋ ಹೊರಗೆ ನಾವು ಬಿದ್ದು ಬಿಡ್ತೇವೆ ಅಂತ ಅದೊಂದು ಹೆದರಿಕೆ ಬಿಟ್ಟರೆ ಬೇರೆದೇನು ಶೇಕ್ ಆಗೋ ಥರದ್ದು ಏನೂ ಹೆದರಿಕೆ ಆಗಲಿಲ್ಲ. ಅದನ್ನ ಎಂಜಾಯ್ ಮಾಡಿದೆ. ಅದು ಸ್ವಲ್ಪ ಸ್ಕ್ಯಾರಿ ಅನ್ನಿಸ್ತು ಹೊರಗೆ. ಲೇಝಿ ರೈಡ್ ಓಕೆ ಅನ್ನಿಸ್ತು. ಯಾಕಂದ್ರೆ ನಾನು ಪ್ರೀವಿಯಸ್ಲಿ ಹೈದರಾಬಾದಲ್ಲಿ ಮಾಡಿದ್ರು ಲೇಝಿ ರೈಡ್. ಹಾಗಾಗಿ ದುಬೈಯೊಳಗೆ ಮಾಡಿದ್ದೆ ಅದು. ದುಬೈಯೊಳಗೆ ಮಾಡಿದ್ದು ಹೆಚ್ಚು ಸ್ಕೇರಿ ಇತ್ತು. ಆದರೆ ಇಲ್ಲಿದ ಎಕ್ಸ್ಪೀರಿಯನ್ಸ್ ಒಳಗೆ ಇಷ್ಟ ಆಗಿದೆ ಅಂದ್ರೆ 1.1 kilometer ವಾಟರ್ ರೈಡ್ ಅದೊಂದು. ಸೆಕೆಂಡ್ ಒನ್ ಹೇಳಬೇಕಂದ್ರೆ ಸ್ಕೈ ಕ್ಯಾಬ್, ಜಂಟಿಂಗ್ ಐಲ್ಯಾಂಡ್ ಒಳಗೆ ಸ್ಕೈ ಕ್ಯಾಬ್. ಆ ಜಂಟಿಂಗ್ ಐಲ್ಯಾಂಡಿಗೆ ಹೋಗೋಕ್ಕೆ ಬರೋಕ್ಕೆ ಇರೋದು ಸ್ಕೈ ಕ್ಯಾಬೇ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಜಂಟಿಂಗ್ ಐಲ್ಯಾಂಡ್ಗಿಂತ ಅದು ಬೆಟರ್ ಉಂಟು ಹೋಗೋದು ಬರೋದು ಟ್ರಾನ್ಸ್ಪೋರ್ಟು. ಸೊ ಥರ್ಡ್ ಒನ್ ಅಂದರೆ ಅದು ಇಂಪಾರ್ಟೆಂಟ್ ಕ್ಷಣ ಅಂದರೆ ಈಗ ಬರ್ಡ್ ಪಾರ್ಕ್ ಒಳಗೆ ನಾವೆಲ್ಲ ಗಿಳಿ ಜೊತೆಗೆ ಫೋಟೋ ತೆಗೆಸ್ಕೊಂಡ್ರಲ್ಲ, ಅದೊಂದು ಕ್ಷಣ ಇದೆಯಲ್ಲ, ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಅದು ತೆಗ್ದಿದ್ದು ಫೋಟೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಅದನ್ನು ನಾವು ಪ್ರಿಂಟು ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಸೊ ಅದೊಂದು ಇಷ್ಟ ಆಯಿತು. ಆಮೇಲೆ ಫೋರ್ತ್ ಒನ್ ಅಂದರೆ ನಾವು KL ಟವರ್ ಮೇಲೆ ಹತ್ತಿದ್ದು. KL ಟವರ್ ಮೇಲೆ ಹತ್ತಿ KL ಟವರ್ ಅಲ್ಲ, ಇದು ಟಾಪ್ ಪಿನಾಂಗ್ ಮೇಲೆ ಗ್ಲಾಸ್ ವಾಕ್ ಮಾಡಿದ್ದು. ಸೊ ಮುಂಚೆನೇ ನಾನು ಗ್ಲಾಸ್ ವಾಕ್ ಮಾಡಿದ್ದೇನೆ ಇದು ದುಬೈ ಒಳಗೆ. ಅಂದರೂ ಇಲ್ಲಿ ಮಾಡಬೇಕಾದ್ರೆ ಸ್ಕೇರ್ ಅನ್ನಿಸ್ತು. ಯಾಕಂದರೆ ಅದು ಮತ್ತೆ ಡಿಫ್ರೆಂಟ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಥರ ಅನ್ನಿಸ್ತು ನನಗೆ. ಸೊ ರೇನ್ಬೋಕ್ಕಿಂತ ನನಗೆ ಇದು ಅಬ್ಸರ್ವೇಷನ್ ಡೆಕ್ ಒಳಗೆ ಗ್ಲಾಸ್ ವಾಕ್ ಇತ್ತಲ್ಲ ಅದು ಹೆಚ್ಚು ಸ್ಕೇರ್ ಅನ್ನಿಸ್ತು. ರೇನ್ಬೋ ವಾಕ್ ಅಷ್ಟು ಸ್ಕೇರ್ ಅನಿಸಿಲ್ಲ. ಸೊ ಅದು ಅದಕ್ಕಂದ್ರೆ ರೇನ್ಬೋ ವಾಕ್ ಒಳಗೆ ಹಿಡ್ಕೊಳ್ಳಿಕ್ಕೆ ಆರಾಮಾಗಿ ಸೈಡಿಗೆ ರೇಲ್ಸ್ ಇತ್ತು, ಹಾಗಾಗಿ ಇದಾಗಲಿಲ್ಲ. ಸೊ ಅದು ಬಿಟ್ಟರೆ ಮತ್ತು ಇಷ್ಟ ಆಗಿದ್ದಂದರೆ ಇವತ್ತಿನ ಫುಡ್ ಮ್ಯೂಸಿಯಮ್.
ನಾ ಆ್ಯಕ್ಚುಲಿ ಪರ್ಪಸ್ಫುಲ್ಲಿ ಊಟ ಮಾಡ್ದೇನೆ ಎಲ್ರಿಗೂ ಕರ್ಕೊಂಡೋಗಿದ್ದೆ. ಅಲ್ಲಿ ಎಲ್ಲರೂ ಹಸ್ಕೊಂಡಿದ್ರು. ಬೆಳಗ್ಗೆ ಒಂದೊಂದು ಇಡ್ಲಿ ತಿಂದಿದ್ದು ಅಷ್ಟೇ ಎಲ್ಲರೂ. ಸೊ ನಾವು ಫುಡ್ ಮ್ಯೂಸಿಯಮಿಗೆ ಹೋಗಿದ್ದು 5 ಗಂಟೆಗೆ. ಅಲ್ಲಿ ಮಧ್ಯದಾಗ 1-2 ಬಿಸ್ಕಿಟ್ ತಿಂದಿದ್ದು ಅಷ್ಟೇ. ಅಲ್ಲಿ ಹೋಗಿ ಆ ಥರ ಫುಡ್ ನೋಡಿದ್ರೆ ಯಾರ ಬಾಯಾಗ ನೀರು ಬರೋದಿಲ್ಲ. ಸೊ ಅದೊಂದು ಡಿಫ್ರೆಂಟ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದ್ರ ನಂತರ ಎಲ್ಲರೂ ಹೇಳಕತ್ರ ಈ ಥರ ಫುಡ್ ನೋಡಿ ನಮ್ಗೆ ಚಲೋ ಫುಡ್ ಬೇಕಂತ ಎಲ್ಲ ಹೇಳಕತ್ರ. ಹಾಗಾಗಿ ನಾನು ಡಿ ಸಕ್ರ ಅಂತ ಒಂದು ಹೋಟೆಲ್ ಇತ್ತು, ಇಂಡಿಯನ್ ರೆಸ್ಟೋರೆಂಟ್ ಅದು. ಸೊ ಅಲ್ಲಿ ಕರ್ಕೊಂಡು ಹೋದೆ. ಸೊ ಅಲ್ಲಿ ಫುಡ್ ಕ್ವಾಲಿಟಿ ಚೆನ್ನಾಗಿತ್ತು, ಎಸ್ಪೆಷಲಿ ಬಟರ್ ಚಿಕನ್ ಮತ್ತು ಚಿಕನ್ ನಗೆಟ್ಸ್. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಅದನ್ನ ಪಾರ್ಸಲ್ ತಂದಿದ್ದೇವೆ. ಸೊ ಅವರು ಕರ್ನಾಟಕದವರು ಇದ್ರು ಅಲ್ಲಿ ಮ್ಯಾನೇಜರು. ಸೊ ನಮಗೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರಿಗೂ. ಮತ್ತು ಮಗಳಿಗೆ ಆ್ಯಕ್ಚುಲಿ ಒಂದು ಗಿಫ್ಟ್ ಕೊಟ್ಟರು. ಸೊ ಸ್ಪೆಷಲಾಗಿ ಚಾನು ಮಾಡಿಕೊಟ್ರು. ಸೊ ಇದು ಗಿಫ್ಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ನೋಡಿ ಈ ಗಿಫ್ಟ್ ಕೊಟ್ಟಿದ್ದಾರೆ. ಓಕೆ. ಸೊ ಈಗ ಆ್ಯಕ್ಚುಲಿ ಆಲ್ಮೋಸ್ಟ್ ಈಗ ಹಾಫ್ ಆಫ್ ದ ಟ್ರಿಪ್ ಮುಗಿದಿದೆ. ಈಗ ಟುಮಾರೋ ಆ್ಯಕ್ಚುಲಿ ದಿಸ್ ಇಸ್ ದ ಲಾಸ್ಟ್ ಡೇ ಇನ್ ಪಿನಾಂಗ್. ಸೊ ಟುಮಾರೋ ವಿ ಆರ್ ಗೋಯಿಂಗ್ ಟು ಲಂಕಾವಿ. ಸೊ ಲಂಕಾವಿ ಒಳಗೆ ಮೇಜರ್ಲಿ ನಮಗೆ ವಾಟರ್ ಆ್ಯಕ್ಟಿವಿಟೀಸೇ ಇರೋದು. ಸೊ ಅದು ನಾನು ಇನ್ನೂ ಕೆಲವೊಂದು ಬುಕ್ ಮಾಡ್ತಿದ್ದೇನೆ. ಸೊ ಅಲ್ಲೂ ಲಂಕಾವಿ ಒಳಗೂ ನಮಗೇನೂ ಪ್ರಾಬ್ಲಮ್ ಆಗದೇ ಎಲ್ಲ ಚಲೋ ರೀತಿಯಿಂದ ನಡೀತದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಅಷ್ಟು ರೋಮಾಂಚನಕಾರಿ ಕ್ಷಣಗಳನ್ನ ನಾವು ಆನಂದಿಸಿದ್ದೇವೆ. ಅಲ್ಲೂ ಅದಕ್ಕಿಂತಲೂ ಹೆಚ್ಚು ನಾವು ಇನ್ನೂ ಎಂಜಾಯ್ ಮಾಡ್ತೇವೆ ಅಂತ ಅನ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಯಾದೊಂದು ಬೇಡ, ಇದ್ರದ್ದು ಇನ್ನೂ ಫುಲ್ ಲಾಂಗ್ ಇರ್ತದೆ.